6th parable. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ. It's in Matthew 13, 45 and 46. ಒಂದು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು. Again, the kingdom of heaven is like a merchant looking for fine pearls. When he found one of great value, he went away, sold everything he had and bought it. So what is it telling? ಪರಲೋಕ ರಾಜ್ಯ ಯಾವುದಕ್ಕೆ ಅದು ಹೋಲಿಸಬಹುದು? The kingdom of God is compared to what now? ಒಬ್ಬ ವ್ಯಾಪಾರಸ್ಥ. It's a businessman or a merchant. ಒಬ್ಬ ವ್ಯಾಪಾರಸ್ಥ. A merchant. ಮುತ್ತುಗಳನ್ನ ವ್ಯಾಪಾರ ಮಾಡುವ ಹೋಲ್ಸೇಲ್ ವ್ಯಾಪಾರಸ್ಥ. He is a merchant who is selling pearls. ಹೋಲ್ಸೇಲ್ ನಲ್ಲಿ ಮಾಡ್ತಾನೆ. He sells it in a wholesale price. ಅಂದ್ರೆ ಅವನು ಎಂತ ವ್ಯಾಪಾರಸ್ಥ ಅಂದ್ರೆ, so what kind of merchant is he? ಅವನ ಅಂಗಡಿಗೆ ಹೋದ್ರೆ ನೀವು, if you go to his shop, ವಿಧವಿಧವಾದಂತ ಮುತ್ತುಗಳು, you can see variety of pearls. ಎಲ್ಲವೂ ಕೂಡ ಹೋಲ್ಸೇಲ್ ರೇಟ್. and everything is sold at a wholesale price. ಒಂದಕ್ಕೆ ಬೆಲೆ ಕೊಡಲ್ಲ ಅವನು. He cannot sell. ರೈತನ ಬೆಲೆ. If he will not sell for one, if you buy more than 5, he may give you. ಅಂತ ಒಂದು ವ್ಯಾಪಾರ. Such a businessman. ಎಡುಬಿಟ್ಟ ವ್ಯಾಪಾರಿವೆ. What kind of businessman is he? ಮುತ್ತುಗಳ ವ್ಯಾಪಾರ ಮಾಡಿದವರು ವ್ಯಾಪಾರಿ. A businessman who sells pearls. ಅವನ ರಿಟೇಲ್ ವ್ಯಾಪಾರಿ ಅಲ್ಲ, ಹೋಲ್ಸೇಲ್ ವ್ಯಾಪಾರಿ. But not a retail merchant, but a wholesale one. இந்த ವ್ಯಾಪಾರಿ என்ன செய்யறா? And what is he doing? முத்துகளை கண்டுபிடிச்சிட்டு போயிருக்கிறாங்க. He is going in search of pearls. ಚೆನ್ನಾಗಿ ಕೇಳ್ಕೊಳ್ಳಿ. Listen to it. ವ್ಯಾಪಾರಿ என்ன பண்ணிருக்கிறா? What is a merchant doing? முத்துகளை தேடி போறாங்க. He is going in search of pearls. ஏன்னா அவனோட கடைக்கு என்ன வேணும்னா முத்துகள், வெரைட்டிஸ் முத்துகள். Because he needs variety of pearls for his shop. ಒಬ್ಬ ವ್ಯಾಪಾರಸ್ಥನು ವ್ಯಾಪಾರಕ್ಕಾಗಿ ಹೋಗ್ತಾ ಇದ್ದಾನೆ. A businessman is going for the business. ಮುತ್ತುಗಳ ಹುಡುಕಿ ಹೋಗ್ತಾ ಇದ್ದಾನೆ. He is going in search of pearls. ಅವನು ಹೋಗ್ತಿರುವಂತ ವಿಷಯ ಅಂತ ಹೇಳಿದ್ರೆ, but for what is he going? ಅವನಿಗೆ ಅಂಗಡಿಗೆ ಬೇಕಾದ ಮುತ್ತುಗಳನ್ನು ಅವನು ಕೊಂಡ್ಕೊಳ್ಳೋಕೆ ಹೋಗ್ತಾನೆ. He is going in search of pearls that is required for his shop. ಮುತ್ತುಗಳನ್ನು ಅವನು ಹುಡುಕಾಡುತ್ತಿದ್ದಾನೆ. He is searching for the pearls. ಆಗ ಹುಡುಕುವಂತ ಸಮಯದಲ್ಲಿ, and at that time, ಒಂದು ಬೆಲೆಯುಳ್ಳ ಮುತ್ತನ್ನ ಕಂಡು, he saw a valuable pearl. ಯಾವ ರೀತಿ ಹೇಳಿ ನೋಡೋಣ? You know how? ಅವನು ಮುತ್ತುಗಳನ್ನೆಲ್ಲ ಹುಡುಕೊಂಡು ಹೋಗ್ತಾ ಇದ್ದ. He is going in search of pearls. ಆದ್ರೆ ಅವನಿಗೆ ಆ ಸಂದರ್ಭದಲ್ಲಿ, and at that time, ಎಲ್ಲಾ ಮುತ್ತುಗಳಿಗಿಂತ, more than all the pearls, ಅವನು ಹುಡುಕುತ್ತಾ ಇರುವ ಮುತ್ತುಗಳಿಗಿಂತ, more than the pearls that he is searching, ಮಿಗಿಲಾಗಿ ಇರುವ, beyond that, ಅಧಿಕ ಬೆಲೆ ಉಳ್ಳದಾಗಿರುವ, very expensive, ಅಪಾರ ಮೌಲ್ಯವುಳ್ಳ, very valuable, ಅದ್ಭುತವಾದ ಒಂದು ಮುತ್ತನ್ನು, a beautiful pearl he finds. ಆಗ ಅವನೊಂದು ಪ್ರಶ್ನೆ. and now a question comes to ಈ him. ಬೆಲೆ ಬಾಳೋ ಮುತ್ತು ಬೇಕಾ ಅಥವಾ ಈ ಸಣ್ಣ ಸಣ್ಣ ಮುತ್ತುಗಳು ಬೇಕಾ? should I buy this valuable pearl or should I buy the other small pearls? ಆಗ ಅವನ ತೀರ್ಮಾನ. and he makes a decision. ವ್ಯಾಪಾರಸ್ಥನ ತೀರ್ಮಾನ. the merchant's ಈ decision. ಸಣ್ಣ 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 ಮುತ್ತುಗಳಿಟ್ಟು ಈ ವ್ಯಾಪಾರದಲ್ಲಿ ಆದಂತ ನಷ್ಟ ಲಾಭ ನೋಡಿದ್ರೆ ಅದೇನ್ ಜಾಸ್ತಿ ಇಲ್ಲ. ಒಂದ್ ಕೆಲಸ ಮಾಡೋಣ, ಇದನ್ನೆಲ್ಲನೂ ಮಾರಿಬಿಟ್ಟು ಈ ಬೆಲೆ ಬಾಳೋ ಮುತ್ತನ್ನ ಕೊಟ್ಟು, so all these small pearls that I have, the business that I have found through them is very least. I didn't get much profit. So let me sell all these smaller pearls and go and purchase that valuable pearl. ಬೆಲೆ ಉಯರ್ದ ಮುತ್ತೆ ಕಂಡು, ಬೆಲೆ ಬಾಳುವ ಮುತ್ತನ್ನ ಕಂಡು, ಅವನಿಗಿದ್ದ ಎಲ್ಲ ಮುತ್ತುಗಳ ವ್ಯಾಲ್ಯೂ ಎಲ್ಲ ಒಂದ ಮೇಲೆ ತೆರಜಿ, ಅವನ ಬಳಿ ಇದ್ದಂತ ಮುತ್ತಿನ ವ್ಯಾಲ್ಯೂ ಏನೂ ಇಲ್ಲ ಅಂತ அந்த ಬೆಲೆ ಉಯರ್ದ ಮುತ್ತ ವಾಂಗಿರತಕ್ಕಾಗ, ಬೆಲೆ ಬಾಳುವಂತ ಮುತ್ತನ್ನ ಕೊಂಡುಕೊಂಡ ಎಲ್ಲ ಮುತ್ತುಗಳ ವಿತ್ತು, ಅವನ ಬಳಿ ಇದ್ದಂತಹ ಮುತ್ತುಗಳನ್ನೆಲ್ಲ ಮಾರಿ ಅದೇ ವಾಂಗಿಕೊಂಡ, ಅದನ್ನು ಕೊಂಡುಕೊಂಡನು. ಎಷ್ಟು ಮಂದಿಗೆ ಇದು ಅರ್ಥ ಆಯ್ತು? ನಾನು ಕುಳ್ಳನ್ನು ಬೆಲೆ ನೆರೆ ಎಕ್ಸ್ಟ್ರಾ ಬೇಸಿದ್ದೇನೆ. ಈಗ ಅದು ಮಾತ್ರ ಅಲ್ಲ, ಅದರೊಳಗಿಂದ ತುಂಬಾ ವಿಷಯಗಳನ್ನ ಮಾತಾಡಿದ್ದೀನಿ. ಈ ಸ್ಟೋರಿ ಅರ್ಥ ಆಯ್ತಾ? Did you understand the story? ನೀವು ದೇವರ ವಾಕ್ಯದಲ್ಲಿ ಏನಾಗಬೇಕು? ಬಲ ಉಳ್ಳವರ. You should be strengthened in the word of God. ಬೆರೆಯನ್ ಚರ್ಚ್ ಸತ್ಯವೇದನೆ ಬಹಳ ಬಲಿಷ್ಠವಾಗಿತ್ತು. The Berean church was so powerful in the scripture. ಥೆಸಲೋನಿಕ ಚರ್ಚ್ ಭಾರಿ ಬಲಿಷ್ಠ. And even the Thessalonian church
was very powerful. ಥೆಸಲೋನಿಕೆ ಸಭೆಗಿಂತ ಬೆರೋಯಿನ್ ಚರ್ಚ್ ಭಾರಿ ಬಲಿಷ್ಠ. Than this Thessalonian church, the Berean church was ಆ more ಚರ್ಚಿಗಿಂತ powerful. TSM ಚರ್ಚ್ ಸ್ಟ್ರಾಂಗ್ ಆಗಿದೆ. I want more than that church, our TSM church should be strong. ಯಾವ್ದು ಸ್ಟ್ರಾಂಗ್ ಆಗಿರ್ಬೇಕು? In which we should be strong. ಚೆನ್ನಾಗಿ ಊಟ ಮಾಡೋದ್ರಲ್ಲಿ, In eating well? No. ದೇವರ ವಾಕ್ಯದ ವಿಷಯ. In the word of God. ಇಪ್ಪ ನಮ್ಮ ಬಗ್ಗೆ ಬರೋ. Now let's get into the topic. ಒಬ್ಬ ವ್ಯಾಪಾರಸ್ಥ, A businessman, ಮುತ್ತುಗಳ ವ್ಯಾಪಾರಿ, he sells pearls, ಮುತ್ತುಗಳನ್ನು ಹುಡುಕುತ್ತಾ ಹೋಗುತ್ತಿದ್ದಾನೆ. is going in search of pearls. ಅವನ ಕೆಲಸ ಮುತ್ತುಗಳನ್ನು ಹುಡುಕಿ ಬರೋದು. His work is hunting for these pearls. ಯಾಕೆ ಮುತ್ತುಗಳನ್ನ ಹುಡುಕಿ ಹೋಗ್ತಾ ಇದ್ದಾನೆ? Why is he searching for the ಅವನು pearls? ಹೋಲ್ಸೇಲ್ ಡೀಲರು. Because he is a wholesale dealer. 108 ಮುತ್ತುಗಳಿದೆ. There are variety of ಅವನು pearls. ಬರುವಂತ ವ್ಯಾಪಾರಕ್ಕೆ ಬರುವ ಜನಗಳು And the people who comes and buys, ಹೊಸ ಮುತ್ತುಗಳನ್ನ ಕೇಳ್ತಾರೆ. they'll ask for the new ಆ variety. ಹೊಸ ಮುತ್ತುಗಳನ್ನ ತರದೇ ಹೋದ್ರೆ ಅವನು If he doesn't bring the new ಹಳೆ variety, ಮುತ್ತುಗಳ ವ್ಯಾಪಾರ ಆಗೋಕ್ಕಿಲ್ಲ. the old pearls will not be sold. ಅದಕ್ಕಾಗಿ ಅವನು ಏನ್ ಮಾಡ್ತಾ ಇದ್ದಾನೆ? So what is he doing? ಮುತ್ತುಗಳನ್ನು ಹೊಸ ಮುತ್ತುಗಳನ್ನು ಹುಡುಕ್ತಾ ಹೋಗ್ತಾ ಇದ್ದಾನೆ. He is going in search of new ಹಂಗೆ pearls. ಹುಡುಕಿ ಹೋಗುವಾಗ As he is going, ಅವನಿಗೆ ಬೆಲೆ ಬಾಳೋ ಮುತ್ತು ಸಿಕ್ಕಿಬಿಟ್ಟು he'll find a valuable pearl. ಅದನ್ನು ಕಂಡ ಕೂಡಲೇ And immediately after ತನಗಿರುವ seeing, ಎಲ್ಲ ಮುತ್ತುಗಳನ್ನು ಮಾರಿ he sold ಆ all ಬೆಲೆ the ಬಾಳೋ pearls he ಮುತ್ತನ್ನ had. And that valuable ತನ್ನದಾಗಿಸಿಕೊಂಡನು. pearl, he made it for himself. ನಾನು ಮೊದಲ ಪ್ಯಾರಬಲ್ ಅಲ್ಲಿ, In the first parable, ಅದರ ಮೊದಲ ಸಾಮ್ಯದಲ್ಲಿ in the first parable that we ದೇವರ read, ರಾಜ್ಯ ಯಾರೊಳಗೆ ಸ್ಥಾಪನೆ ಆಗುತ್ತದೆ ಎಂಬುದಾಗಿ ಹೇಳಿದೆ. in whom the kingdom of God will be established, I said. ಎರಡನೇ ಪ್ಯಾರಬಲ್ ಅಲ್ಲಿ The second parable, ಸ್ಥಾಪಿಸಲ್ಪಟ್ಟ ರಾಜ್ಯಕ್ಕೆ ವಿರುದ್ಧವಾಗಿ ಸೈತಾನ ಹೆಂಗೆ ಹೋರಾಡ್ತಾನೆ ಅಂತ ಹೇಳಿದೆ. we saw how Satan will fight against the kingdom that is established. ಮೂರನೇ ಪ್ಯಾರಬಲ್ ಅಲ್ಲಿ And in the third parable, ದೇವರ ರಾಜ್ಯದ ಅಭಿವೃದ್ಧಿಯನ್ನ ಸೈತಾನ ತಡೆಗಟ್ಟಕ್ಕೆ ಆಗಲ್ಲ ಎಂಬುದಾಗಿ ಹೇಳಿದೆ. I said how that Satan cannot stop the prosperity through the kingdom of God. ಅಂದ್ರೆ ಹೊರಗಿನ ರೀತಿಯಲ್ಲೇ ದೇವರ ರಾಜ್ಯ ಹರಡ್ಕೊಂಡು ಹೋಗುತ್ತೆ. That is, outwardly the kingdom of God will be expanded. ಒಂದು ದಿನ ಭೂಮಿಯಲ್ಲಿ ದೇವರ ರಾಜ್ಯ ಬಂದೇ ಬರ್ತದೆ. And one or the other day the kingdom of God will be established. ಅದನ್ನ ಸೈತಾನ ರಾಜ್ಯ ಅಡಗಿಸಕ್ಕೆ ಆಗೋದಿಲ್ಲ. And Satan cannot hinder it. ಅದಕ್ಕೆ ಹೇಳಿದೆ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದೆ. So I said it is coming in the process of fulfillment. ನಾಲ್ಕನೇ ಸಾಮ್ಯದಲ್ಲಿ And in the fourth parable, ದೇವರ ರಾಜ್ಯ ಒಳಗೆ ಕೂಡ ಅಭಿವೃದ್ಧಿ ಆಗ್ತಾ ಇದೆ. the kingdom of God is expanding ದಿನನಿತ್ಯವೂ inwardly. ಪರಲೋಕದ ಒಳಗೆ ಹೆಚ್ಚು ಜನಗಳು ಪ್ರವೇಶಿಸ್ತಾ ಇದ್ದಾರೆ. Day by day people are increasing in entering the kingdom of heaven. ಐದನೇ ಪ್ಯಾರಬಲ್ ಅಲ್ಲಿ In the fifth parable, ಯಾರು ಪರಲೋಕಕ್ಕೆ ಹೋಗೋರು ಅಂತ ಮಾತಾಡಿದೆ. we saw who will enter into the heaven. ಇಷ್ಟು ಪ್ರಬಲವಾಗಿ ಬೆಳೆಯುತ್ತಾ ಪರಲೋಕದ ಒಳಕ್ಕೆ ಜನಗಳು ಹೋಗ್ತಾ ಇದಾರಲ್ಲ, ಹೋಗ್ತಾರವರು ಯಾರು ಅಂತ. So popularly the KPA, it is extending and growing, and who are the people who are entering into that heaven? ಅಂದ್ರೆ ಯೇಸು ಯಾರನ್ನು ಕಂಡುಕೊಳ್ಳುತ್ತಾನೋ ಅವರು ಮಾತ್ರ ಹೋಗ್ತಾರೆ. That means whomever Jesus will find, only they will enter. ಯಾರು ಯೇಸು ನನಗೆ ಬೇಕು ಅಂತ ಹೇಳ್ತಾರೆ ಅವ್ರು ಮಾತ್ರ ಹೋಗ್ತಾರೆ. Who will tell I need Jesus, only they will enter. ಯೇಸು ಯಾರನ್ನ ಬೇಕು ಅಂತ ಹೇಳ್ತಾರೋ ಅವರು ಯೇಸು ಕೇಳೋದನ್ನ ಎಕ್ಸ್ಚೇಂಜ್ ಮಾಡಿದ್ರೆ ಹೋಗ್ತಾರೆ. And whoever Jesus asks that I need them, if they come in return and exchange, only then they will go. ಅರ್ಥ ಆಗಿಲ್ಲ. I think you didn't understand. ಪರಲೋಕಕ್ಕೆ ಹೋಗುವಂತ ಟ್ರೆಷರ ದ್ರವ್ಯವಾ? Are you the treasure that enters into the heaven? ನೀವು ಪರಲೋಕಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ If you will go to heaven, ಸಾಲ್ವೇಷನ್ ಮಾತ್ರ ಆಗೋದಿಲ್ಲ. it is not only by salvation. ಮನಿ ಎಕ್ಸ್ಚೇಂಜ್ ಮಾಡೋದು ನಿಮ್ಮ ಲೈಫ್ ಎಕ್ಸ್ಚೇಂಜ್ ಮಾಡಬೇಕು. You need to exchange your life like money exchange. ಒಬ್ಬ ವ್ಯಕ್ತಿಗೆ ಎರಡು ವಿಷಯ ಇದೆ. A person has two things. ಹೆವನ್ ಹೋಗ್ಬೇಕಾದ್ರೆ ಒಂದು ವೀಸಾನು ಬೇಕು, ಒಂದು ಮನಿ ಎಕ್ಸ್ಚೇಂಜ್ ಬೇಕು. If he has to go to heaven, firstly he needs a visa, then he has to exchange the ವೀಸಾ money. ನಮ್ಮ ರಕ್ಷಣೆ ಆಗಿರ್ತದೆ. That visa will be a salvation. ನಮ್ಮ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋ ರೀತಿಯಲ್ಲಿ ನಮ್ಮ ಲೈಫ್ ಅನ್ನು ಜೀಸಸ್ ಕೊಟ್ಟು ಎಕ್ಸ್ಚೇಂಜ್ ಮಾಡಿ. As we exchange our currency, we should exchange our life, surrendering it to Jesus. ಆದ್ರೆ ಈಗ But now, ಪರಲೋಕಕ್ಕೆ ಹೋಗೋರು one who enters into that kingdom of heaven, ಹೋಗ್ತಾರಾ ಇಲ್ವಾ ಅಂತೇಳಿ ನೋಡುವಂತ ಸಮಯ. we will meditate whether they will go or not. ಮೊದಲನೇ 5ನೇ ಸಾಮ್ಯದಲ್ಲಿ In the fifth parable, ದ್ರವ್ಯವನ್ನ ಕಂಡುಕೊಂಡವರು ಹೋಗ್ಬಿಟ್ರು.
one who found the treasure, they went. ಯೇಸುವಿಗೆ ಮೊದಲನೇದಾಗಿ ಕೇಳಿದ್ರು. Firstly, they heard about Jesus. ಯೇಸುವಿಗೆ ಮೊದಲನೇ ಸರಿನೇ ಕೇಳ್ಕೊಂಡಿದ್ದು. First time they are listening. ಚರ್ಚಿಗೆ ಬಂದ್ರು. They came to church. ರಕ್ಷಣೆ ಆದ್ರು. They are saved. ದೇವರು ಹೊರಟೋದ್ರು. And they'll go off to heaven. ಅದರಲ್ಲಿ ಸಮಾರ್ಯ ಸ್ತ್ರೀ. Among them we see the Samaritan women. ಯೇಸು ಅವರು ಕೂಡ ಮಾತಾಡಿದ್ರು. Jesus communicated with her. ಅವಳು ಯೇಸುವನ್ನು ಒಪ್ಪಿಕೊಂಡಳು. She accepted Jesus. ಸಮಾರ್ಯ ಪಟ್ಟಣದ ಉಜ್ಜೀವನಕ್ಕೆ ಕಾರಣ ಆದ್ರು. She was the reason for the revival of Samaria. ಅವಳಿಗೆ ಯೇಸುವಿನ ಮೊದಲ ಮಾತುಗಳೇ ರಕ್ಷಣೆಯ ಕಾರಣ. The first words of Jesus was the reason for her salvation. Paul, ಭಾರಿ ಅಪಾಯಕರ ವ್ಯಕ್ತಿ, a very dangerous person, ಸಭೆಯನ್ನು ಯೇಸುವನ್ನು ಹಿಂಸೆ ಮಾಡಕ್ಕಾಗಿ ಹೊರಟ ವ್ಯಕ್ತಿ, one who went to persecute Jesus and the church. ಆಗ ಯೇಸುವನ್ನು ಎನ್ಕೌಂಟರ್ ಮಾಡಿದ್ರು. But Jesus encountered him. ಅನಾನಿಯ ಅವನ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ಅವನು ರಕ್ಷಿಸಲ್ಪಟ್ಟ. Once Ananias placed his hand and prayed on him, and he was saved. ಯೇಸುವಿನ ಒಂದೇ ಉಪದೇಶಕ್ಕೆ ಅವರೆಲ್ಲ ರಕ್ಷಿಸಲ್ಪಟ್ಟರು. Just for one teachings of Jesus, they always saved. ಶಿವಣ್ಣ ಹೇಳಿ, ನೀವು ಒಂದ್ಸತಿ ಉಪದೇಶ ರಕ್ಷಿಸಲ್ಪಟ್ರ ಅಥವಾ 10 ಉಪದೇಶಗಳ ಆದ ರಕ್ಷಣೆ ಬಂತು? So, just tell me, were you saved after listening to one teaching or after a series of teachings you listened to? ಮೊದಲ ಸಂದೇಶದಲ್ಲಿ, ಎರಡನೇ ಸಂದೇಶದಲ್ಲಿ ಅಥವಾ ಸ್ವಲ್ಪ ದಿನಗಳಲ್ಲಿ ಯೇಸುವನ್ನ ಕಂಡುಕೊಂಡು ರಕ್ಷಣೆ ಆಗಿದ್ರೆ ನೀವು 5ನೇ ಪಾರದಲ್ಲಿ ಇದ್ದೀರಾ ಅಂತ ಅರ್ಥ. So after first listening to the first sermon, second teaching, after listening to few teachings, then you are saved, means you belong to that 5th parable. ಯಾಕಂದ್ರೆ ದ್ರವ್ಯವನ್ನ ಕಂಡ ಕೂಡಲೇ ಅವನದನ್ನು ತಗೋಬೇಕು ಅಂತ ಹೇಳಿ ಮಾರಿದನ್ನ ಕೊಂಡ್ಕೊಂಡ. Because once he saw the treasure, he wanted to purchase the field. He sold everything and he came and purchased it. ಆದ್ರೆ ಈ 6ನೇ ಪ್ಯಾರಬಲ್ ಹೇಗಿದೆ ಅಂದ್ರೆ, now in the 6th parable, ಇವನು ಮುತ್ತುಗಳನ್ನು ಹುಡುಕುತ್ತಾ ಇದ್ದ. he was searching for the pearls. ನನ್ನ ಮಾತು ಚೆನ್ನಾಗಿ ಕೇಳ್ತಾ ಇದೆಯಾ? Are you listening to me? ಇವನು ಮುತ್ತುಗಳನ್ನು ಹುಡುಕುತ್ತಾ ಇದ್ದಾನೆ. He is searching for the pearls. ಒಂದು ಅಂಗಡಿ ಆದ್ಮೇಲೆ ಒಂದು ಅಂಗಡಿ, ಒಂದು ಅಂಗಡಿ ಆದ್ಮೇಲೆ ಒಂದು ಅಂಗಡಿ, ಒಂದು ಅಂಗಡಿ ಆದ್ಮೇಲೆ ಒಂದು ಅಂಗಡಿ. One after the other shops he is searching. ಕ್ಲೂ ಕೊಡ್ತಾ ಇದ್ದೀನಿ ನಿಮಗೆ. I am giving you the clue. ಒಂದು ಅಂಗಡಿ ಆದ್ಮೇಲೆ ಒಂದು ಅಂಗಡಿ, ಒಂದು ಅಂಗಡಿ ಆದ್ಮೇಲೆ ಒಂದು ಅಂಗಡಿ, ಮುತ್ತು ಹುಡುಕ್ತಾ ಇದ್ದಾನೆ. He is searching one after the other shops. ಮುತ್ತು ಸಿಗುತ್ತೆ. So where will you get the ಆಫ್ರಿಕಾ, ಸೌತ್ ಆಫ್ರಿಕಾದಲ್ಲಿ ಸಿಗುತ್ತೆ ಹೈಯೆಸ್ಟ್ ಮುತ್ತುಗಳು. highest pearls we find in South ಅಥವಾ Africa, ಪರ್ಷಿಯನ್ ಗಲ್ಫ್ ಗಳಲ್ಲಿ ಸಿಗುತ್ತೆ, or towards Persian Gulf, ರೆಡ್ ಸಿ ಅಲ್ಲಿ ಸಿಗುತ್ತೆ, or in the Red Sea, ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸಮುದ್ರದ ಆಳದಲ್ಲಿ or ಸಿಗುತ್ತೆ. else in the depth of the ocean. ಒಂದು ರೀತಿ ಶೆಲ್ ಆಗಿರ್ತದೆ ಎಲ್ಲ. It will be in the shell. ಹಿಂಗೆ ಓಪನ್ ಮಾಡಿದ್ರೆ ಅದು When you open the shell, 8-10 ಪರ್ಲ್ಸ್ಗಳು ಸಿಗುತ್ತೆ. you may find around 8 to 10 pearls in that shell. ಮುತ್ತುಗಳು ಭಾರಿ ಕಾಸ್ಟ್ಲಿ. It's very expensive. ಸುಮ್ಮನೆ ಮಿಣಮಿಣ ಜುಮ 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 ಅಂತದದು. It will be sparkling. ಎಲ್ಲ ಕಡೆ ಸಿಗಕ್ಕಿಲ್ಲ. You can't find it everywhere. ಎಲ್ಲ ಕಡೆ ಸಿಗಕ್ಕಿಲ್ಲ. You can't find it everywhere. ಅದು ಕೆಲವು ಕಡೆಗಳಲ್ಲಿ ಮಾತ್ರ ಸಿಗುತ್ತೆ. You'll find it only in few places. ಮನುಷ್ಯ ಅಲ್ಲಿಗೂ ಹೋಗಿ ಆ ಮುತ್ತುಗಳನ್ನು ಹುಡುಕ್ತಾನೆ. And man, even he goes there in search of ನಿಮಗೆ pearls. ಜ್ಯುವೆಲ್ಲರಿ ಶಾಪ್ ಅಲ್ಲಿ ಇಟ್ಟಿದ್ದಾನೆ. And he brings and he places it in the jewelry ನಿಮಗೆ shop. ಮುತ್ತು ಬೇಕಾದ್ರೆ ಇವಾಗ ಸಿಗುತ್ತೆ ಅಂಗಡಿಯಲ್ಲಿ, ಆಲ್ ಓವರ್ ದ ವರ್ಲ್ಡ್ ಅಂದ್ರೆ ಎಲ್ಲವೂ ಸಿಗುತ್ತೆ. If you want to purchase pearls all over the world, you can find it in the shop. ಹಾಗೆ ಚಿನ್ನನ ಕೂಡ ಮನುಷ್ಯ ಹುಡುಕ್ತಾನೆ. Similarly, man searches gold. ಗಣಿಗಳಲ್ಲಿ ಹೋಗಿ ಚಿನ್ನನ ಹುಡುಕ್ತಾನೆ. He'll go to the mining field and he searches. ಅದನ್ನು ಕೂಡ ಆಭರಣವಾಗಿ ಎಲ್ಲಾ ಭೂಮಿ ಎಲ್ಲಾ ಅಂಗಡಿಗಳಲ್ಲಿ ತಂದಿಟ್ಟು And he converts it into jewels and he brings to all the jewelry shops. ಬೆಳ್ಳಿಗೆನ ಹುಡುಕ್ತಾನೆ. He searches for silver. ಬೆಳ್ಳಿಗಳನ್ನು ತಂದು ಎಲ್ಲಾ ಅಂಗಡಿಗಳಲ್ಲಿ Brings it and he makes it and he keeps in the jewelry shops. ಕಲ್ಲುಗಳನ್ನ ತೆಗೆದು ಕರಗಿಸಿ ಕಲ್ಲುಗಳ ಒಳಗಿನ ತಾಮ್ರನ ತೆಗಿತಾನೆ. And he brings the rocks, melts it and brings the copper from it. ಕಲ್ಲುಗಳಿಂದ ಸಿಗೋದು ತಾಮ್ರ. We get copper from ಮಣ್ಣಿನಿಂದ ಸಿಗೋದು ಚಿನ್ನ ಮತ್ತು ಬೆಳ್ಳಿಗಳು. and from soil we get silver and gold. ಸಮುದ್ರ ಸಿಗ್ತಕ್ಕಂಥದ್ದು ಮುತ್ತುಗಳು. And from sea we get pearl. ಇದೆಲ್ಲ ಮನುಷ್ಯ ಸಾಧಿಸ್ತಾ ಇದ್ದಾನೆ. So these are the achievements of man. ಏನಷ್ಟೇ ಸಾಧಿக்கிற மனுஷர்களுக்கு நம்ம உலகத்துல There are people who achieve in this world. அவங்க சாதிச்சதுனால தான் நமக்கு இன்னைக்கு தங்கம் வெள்ளி பல்ஸ் இதெல்லாம் நம்ம கைக்கு வந்துருச்சு. Because of their achievements today we have gold, silver, pearls in our hand. நம்ம ஈஸியா கையில போட்டுக்கிறோம், கழுத்துல போட்டுக்கிறோம், எப்படி பாருங்க இப்படி காட்டுறோம் நம்ம. We easily wear it and we show it off. ஆனா ரொம்ப கஷ்டப்பட்டு அதெல்லாம் சம்பாதிக்கிறாங்க எடுக்கணும். But to get it, it is a very difficult task. ಅದೇ ರೀತಿ ವ್ಯಾಪಾರಸ್ಥನು ಮುತ್ತುಗಳನ್ನ ಹುಡುಕುತ್ತಾ ಹೋಗುತ್ತಿದ್ದ. Similarly,
here we see the businessman, he is searching for the pearls. ಈಗ ಹೈಲೈಟೆಡ್ ಅನ್ನ ಸರ್ಚಿಂಗ್ ಹುಡುಕು. So here searching is a highlighting word. ಸರ್ಚಿಂಗ್ Searching. தேடுறா. He is searching. முத்துகளை தேடுன ரட்சிக்கடியுமா? If you search for pearls, will you get salvation? தங்கங்களை தேடின ரட்சிப்பு கிடைக்குமா? ಗೋಲ್ಡ್. If you search for gold, will you get salvation? ನೀವು ಯಾವುದು ಹುಡುಕಿದರೆ ನಿಮಗೆ ರಕ್ಷಣೆ ಸಿಗುತ್ತೆ. What you should search for you to get salvation. ನಿಮ್ಮ ರಕ್ಷಣೆ ಸಿಗೋದಕ್ಕೆ ನೀವು ಏನು ಹುಡುಕಬೇಕು? For you to be saved, what you should search. ಇಲ್ಲಿ ವ್ಯಾಪಾರಿ ಮುತ್ತುಗಳನ್ನು ಹುಡುಕುತ್ತಿದ್ದ. And here the merchant is searching for pearls. அங்க கண்டுபிடிச்சபடி ரட்சிக்கப்பட்டாங்க. There they found the treasure and they were saved. ஆனா இங்க கண்டுபிடிக்கல அவரு. Here he didn't find it. ಈ கண்ணுக்கே தெரியல. It is not to be seen. ஆனா இருக்கு. But it is there somewhere. இருக்கு ஆனா கண்டுபிடிக்க முடியல. But he is unable to find it. அங்க கண்ணுக்கு தெரிஞ்சிச்சு. There he found the treasure. புடிச்சு வாய் மேல போடுறாரு. He bought it. He purchased it. இருக்கு. And here ஆனா கண்டுபிடிக்க முடியல. but he couldn't find it. ಇಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ಲ. It's not to be found. ಇದೆ. But the pearl is somewhere there. ಆದ್ರೆ ಮನುಷ್ಯ ಹುಡುಕಾಡ್ತಾ ಇದೆ. Man is searching for it. ಅಲ್ಲಿ ಕಣ್ಣಿಗೆ ಸಿಕ್ಬಿಡ್ತು. And there he found it. ಅವನು ಕಂಡುಕೊಂಡ. And he purchased it. ಇಲ್ಲಿ ಮುತ್ತು ಜೀಸಸ್. Here we see pearl is Jesus. ಲೋಕದಲ್ಲಿರುವಂತ ಎಲ್ಲಾ ಜಾತಿಯವರು, All the people, all in the world, ಎಲ್ಲಾ ರೀತಿಯಾದ ತತ್ವಜ್ಞಾನಿಗಳು, many scholars, ಎಲ್ಲಾ ವಿಧವಾದಂತ ಭಾಷಿಕರುಗಳು, all different language people, ಒಬ್ಬನೇ ದೇವರ ಹುಡುಕ್ತಾ ಇದ್ದಾರೆ. they all are searching one God. ಆದ್ರೆ ಇನ್ನೂ ಅವರಿಗೆ ಯೇಸುವನ್ನು ಹುಡ್ಕೊಳ್ಳಕ್ಕೆ ಅವ್ರ ಕೈಲಿ, But still they are unable to know Jesus. ಇನ್ನು ಹುಡುಕ್ತಾನೆ ಇದ್ದಾರೆ. Still they are searching. ಈಗ ಕೆಲವೆಲ್ಲ ಕಾಲಲ್ಲಿ ನಡ್ಕೊಂಡು ಹೋಗ್ತಾರೆ. ಏನು ಹೋಗ್ತಾ ಇದ್ದವರು? And some are still climbing mountains and all. Why? ಬೆಟ್ಟ ಗುಡ್ಡೆಲ್ಲ ಹತ್ತುತ್ತಾರೆ. ಏನಕ್ಕೆ? They are climbing the hills and mountains. ಯಾರು ಹುಡ್ಕೊಂಡು ಹೋಗ್ತಾ ಇದ್ದಾರೆ? Who are they searching? ಅದು ಯಾರದ್ದು ಗೊತ್ತಿಲ್ಲ ಅವರಿಗೆ. They don't know who it is. ಜ್ಞಾನಿಗಳು ಹೋಗ್ತಾ ಇದ್ದಾರೆ. The wise men are going. ಬುದ್ಧಿ ಇಲ್ಲದವರು ಹೋಗ್ತಾ The ಇದ್ದಾರೆ. foolish are following. ನಾನಾ ವ್ಯಕ್ತಿಗಳು ಭೂಮಿಯ ಎಲ್ಲಾ ಕಡೆಗಳಿಂದ ದೇವರನ್ನು ಹುಡುಕುತ್ತಿದ್ದಾರೆ. Different kinds of people all over the world, they are searching for God. ಇಲ್ಲಿ ಹುಡುಕ್ತಾರವ್ರು ಯಾರು ಅಂತ ಹೇಳಿದ್ರೆ ವ್ಯಕ್ತಿಗಳು, And ಮನುಷ್ಯರು. who is searching is the people. ವ್ಯಾಪಾರಿ ಯಾರಂದ್ರೆ The businessman is people here. ಇಲ್ಲಿ ವ್ಯಕ್ತಿಗಳನ್ನು ದೇವರು ವ್ಯಾಪಾರಿ ಅಂತ ಕರೆದಿದ್ದಾನೆ. Here God is calling the businessman or the merchant as people. ವಿನ್ಸೆಂಟ್ ಬಂದು ಹೇಳಿದ್ರೆ ಅವ್ರ ಮಾತನ್ನು ಅವರಿಂದ ಹೋಗ್ತಾರೆ. If Vincent comes and tells something, people listen and follow him. ಈ ಕಡೆ ಸುನಿಲ್ ಹೇಳಿದ್ರೆ ಸುನಿಲ್ ಮಾತನ್ನು ಹಿಂದೆ ಹೋಗ್ತಾರೆ. And the other side, if Brother Sunil comes and speaks something, people follow ಈ him. ಕಡೆ ಯಾರು ಪ್ರಿಯ ಹೇಳಿದ್ರೆ ಪ್ರಿಯ ಮಾತನ್ನು ಹಿಂಗೆ ಹೋಗ್ತಾರೆ. If I tell something, people listen to me and follow me. ಈ ಕಡೆ ಯಾರಾದ ಹೇಳಿದ್ರೆ ಅವ್ರ ಮಾತನ್ನು ಹೋಗ್ತಾರೆ. Anybody may tell anything, they'll just listen and they follow. ಭೂಮಿಯ ಎಲ್ಲೆಡೆ ನೋಡುವಂತ ಒಂದು ದೊಡ್ಡ ವಿಷಯ, ಜನ ದೇವರನ್ನ ದೇವರು ಬಯಸೋ ರೀತಿಯಲ್ಲಿ ಹುಡುಕ್ತಾ ಇಲ್ಲ. And all over the world we see people are not searching God in what way He wants to be searched. ಆದ್ರೆ ಜನರಿಗೆ ಬೇಕಾದ ರೀತಿಯಲ್ಲಿ, ಜನರು ಹೇಳುವ ರೀತಿಯಲ್ಲಿ ಜನರು ದೇವರನ್ನು ಹುಡುಕುತ್ತಿದ್ದಾರೆ. But people are searching God as they want by themselves. ಆದ್ರೆ ಜನ ಇನ್ನು ಹುಡುಕ್ತಾನೆ ಇದ್ದಾರೆ. But still they are in the process of ಇನ್ನು ಜನ searching. ಹುಡುಕ್ತಾನೆ ಇದ್ದಾರೆ They are ಭೂಮಿಯಲ್ಲಿ. still searching in the world. 800 ಕೋಟಿ ಜನಗಳ ಮಧ್ಯದಲ್ಲಿ ಹುಡುಕುವ ಸಂಖ್ಯೆ ಜಾಸ್ತಿ. Among 800 crores of people, the people who search are more. ಒಬ್ರು ಹೇಳ್ತಾರೆ ಕತ್ತೆ ಕುತ್ಕೊಂಡು ಬೆಳಕು ಕಟ್ಕೊಂಡ್ರೆ ದೇವ್ರು ಸಿಗ್ತಾರೆ ಅಂತ. And some says if you search, sit in darkness and seek for light, you will find God. ಒಬ್ರು ಹೇಳ್ತಾರೆ ಇಲ್ಲ, ನಾವು ಉಪವಾಸ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು 5 ಸತಿ ಕರೆಕ್ಟಾಗಿ ಇದ್ಬಿಟ್ರೆ ಸಿಗ್ತಾರೆ ಅಂತ And ಹೇಳ್ತಾರೆ. some says no, we have to pray, sit in fasting, then you'll find God. ಕೇಳಿದ್ರೆ ಮಣಿ ಇದೆ, ಮಣಿನ ಹಂಗೆ ಎಣಿಸ್ಕೊಂಡೇ ಹೋಗ್ತಾ ಇದ್ರೆ ನಮ್ಗೆ ದೇವರು ಹುಡುಕ ಸಿಗ್ತಾರೆ. And some says there are a series of birds, if you beads, if you count and set, then you can find God. ಕೆಲವರು ಹೇಳ್ತಾರೆ ಕಾಫಿ ವಸ್ತ್ರವನ್ನು ಧರಿಸ್ಕೊಂಡ್ಬಿಟ್ರೆ ದೇವ್ರು ಬೇಗ ನಮ್ಗೆ ಸಿಕ್ಕಾಕೊಳ್ತಾರೆ ಅಂತ ಹೇಳ್ತಾರೆ. And some say if you dress yourself in that orange clothes and you will find God. ಕೆಲವರು ವೈಟ್ ಡ್ರೆಸ್ ಹಾಕೊಂಡ್ಬಿಟ್ರೆ ದೇವ್ರ ಹತ್ರದಲ್ಲಿ ಬೇಗ ಬರ್ತಾರೆ, ವೈಟ್ ತುಂಬಾ ಇಷ್ಟ ಅಂತ. And some say if you are dressed always in white, God will come close to you because He likes white. ಯಾವಾಗ ದೇವ್ರ ನಾಮ ಹೇಳ್ತಾನೆ ಇದ್ರೆ ದೇವ್ರ ಹತ್ರ ಬಂದ್ಬಿಡ್ತಾರೆ, ದೇವ್ರ ಆರತಿ ಹುಡುಕೋರು. And some also say always you utter the name of God, God will come ಯಾಕೆ to ನಮ್ಮ you. ಕ್ರಿಶ್ಚಿಯಾನಿಟಿಯಲ್ಲಿ ಕೂಡ
ತುಂಬಾ ಜನ ಬೈಬಲ್ ಓದ್ಕೊಂಡ್ರೆ ದೇವ್ರು ಸಿಗ್ತಾರೆ ಅಂತ ಹೇಳಿ ಬೈಬಲ್ ಓದ್ತಾನೆ ಇದ್ದಾರೆ, ಇನ್ನು ಹುಡುಕ್ತಾನೆ ಇದ್ದಾರೆ, ಯೇಸು ಸಿಕ್ಕಿಲ್ಲ. Even among our Christians, many think that if you read Bible, God will come in search of you, and they are still in the process of reading it, and they didn't find ಬೈಬಲ್ it. ಓದ್ದೆ ಹುಡುಕೋರು ಕೂಡ ದೊಡ್ಡ ಗುಡ್ಡ ಅದು. And there's a big group where they don't even read Bible, but ಇನ್ನು they are ದೇವ್ರ searching. ಕೈಯಲ್ಲಿ ಅವ್ರ ಕೈಲಿ ಹುಡುಕಕ್ಕಾಗಿಲ್ಲ ಅವ್ರ They ಕೈಲಿ. cannot find, they couldn't ಬೈಬಲ್ find. ಓದ್ಕೊಂಡೇ ತುಂಬಾ ಜನ ದೇವ್ರನ್ನ ಹುಡುಕಕ್ಕಾಗಿಲ್ಲ. By reading the Bible itself, many people couldn't search for Jesus. ದೇವ್ರು ಹುಡುಕೋದು ಅಷ್ಟು ಕಷ್ಟನಾ ಅಂತ. Is it such a difficult task to search God? ದೇವ್ರು ಹುಡುಕೋದು ಅಷ್ಟೊಂದು ಪ್ರಯಾಸ ಬೇಕಾ ಅಂತ. Do you need to suffer, struggle so much to seek God? ನಾ ನಿಮ್ಗೆ ಕೇಳಿದ್ರೆ ಹೇಳ್ತಾರ ಅದ್ ಯಾವ ಕಷ್ಟ ಬಸ್ತೆ. ಒಂದ್ಸತಿ ಯೇಸು ಅಂತ ಕೇಳಿದ್ರು, ನಾನು ನಂಬುದೆ, ನನ್ನ ರಕ್ಷಣೆ ಆಯ್ತು, ಇದು ಯಾಕೆಲ್ಲ ಈಗ ಹುಡ್ತಾರೆ ಅಂತ ನೀವು ಹೇಳ್ತಾರೆ. But if I ask you, you will tell it's not at all a tough deal, Pastor. Jesus invited me, asked me, I accepted him as a savior, and now I am saved. ನೋಡಿ, ಸಮಾರ್ಯ ಸ್ತ್ರೀ ಒಂದ್ಸತಿ ಯೇಸು ಮಾತು ಕೇಳಿದ್ರು, ರಕ್ಷಣೆ ಹಾಕ್ಬಿಟ್ರು. See the women in Samaria, she heard Jesus once and she was saved. ಶತಾಧಿಪತಿ ಒಂದ್ಸತಿ ಯೇಸು ನಂಬಿಸಿದ, ರಕ್ಷಿಸಲ್ಪಟ್ಟ. And the centurion heard for Jesus once and he was saved. ಕುಷ್ಠರೋಗಿ ಒಂದ್ಸತಿ ಯೇಸು ಮೀಟ್ ಮಾಡ್ದ, ಅವ್ನು ರಕ್ಷಿಸಲ್ಪಟ್ಟ. And the leprosy person, he met Jesus once and he was saved. 6,000 ದೆವ್ವ ಪೀಡಿತನು ಒಂದ್ಸತಿ ಯೇಸು ಬಿಡುಗಡೆ ಆದ, ರಕ್ಷಿಸಲ್ಪಟ್ಟ. And that 6,000 demon possessed, once he heard Jesus, he was saved. ಕುರುಡ ಬಾರ್ತಿಮಾಯ ಯೇಸು ನಂಬಿದ, ರಕ್ಷಿಸಲ್ಪಟ್ಟ. And the blind Bartimaeus believed in Jesus and he was saved. ಅದಿಯಾಗಿ ಈ ಜನ ಎಲ್ಲ ದೇವರನ್ನ ಹುಡುಕಿ ಹುಡುಕಿ ಎಲ್ಲ ಕಡೆ ಹೋಗ್ತದಲ್ಲ, ಯಾಕೆ? And why is that these people run here and there in search of God? ಕೆಲವು ನೋಡಿದ್ರೆ ನಮಗೆ ಅಯ್ಯೋನ ಆಗಲ್ವ ಅಂತ. Some people, when we see, we feel sorry for them. ಈ ರೀತಿ ದೇವರನ್ನು ಹುಡುಕ್ತಾ ಇದ್ದಾರೆ, ಇನ್ನು ಅವ್ರು ನಮ್ಗೆ ಅಯ್ಯೋ ಅನ್ಸಲ್ವಾ ನಮ್ಗೆ ಅಂತ. Searching for God, are we not feeling sorry for them? ಅವ್ರು ಯಾರು ಹುಡುಕ್ತಾ ಇದಾರೆ? Whom are they searching? ದೇವರನ್ನೇ ಹುಡುಕ್ತಾ ಇದ್ದಾರೆ. They are searching God, ಅದೇ ದೇವರು ಅವ್ರ ಕೈಯೇ ಸಿಕ್ಕಿಲ್ಲ. but God is not found to them. ಯಾಕೆ ಸಿಕ್ಕಿಲ್ಲ? Why? ಯಾಕೆ ದೇವರು ಅವರನ್ನ ಹುಡುಕೋರನ್ನಾಗಿ ಮಾಡಿದ? And why is God making them still as searching people? ಯಾಕೆ ಹುಡುಕೋದು ಬಿಟ್ಟಿದ್ದಾನೆ ಅಂತ? Why God has left them still to search? ಯಾಕೆ ದೇವರನ್ನ ಹುಡುಕ್ತಾನೆ ಬಂದ್ಬಿಟ್ಟ? And why is God let them to search still? ரகமா சொல்லுவோம், எதுக்காக ஜனங்கள் ரட்சிக்கப்படுவது தேவனை விடாத அவங்க தேவனை விட்டாரு? Why God left them to search still? எதுக்காக? Why? தாராளமா சொல்லுங்க, எதுக்காக ஜனங்கள் தேடி நிற்கிறாங்க? Why is God still people still ನಿಮ್ಮ searching? ಕುಟುಂಬಗಳಲ್ಲಿ ಗಂಡ ಅಥವಾ ಹೆಂಡತಿ, ಅಕ್ಕ ಅಥವಾ ತಂಗಿ, ದೊಡ್ಡಪ್ಪ, ಚಿಕ್ಕಪ್ಪ ಇನ್ನೂ ಹುಡುಕ್ತಾರಲ್ಲ, ಯಾವಾಗ ಬರ್ತಾರೆ ಅವರೆಲ್ಲ ರಕ್ಷಣೆಗೆ? Your own family, there are so many of your relatives still they are searching. Why? எதற்காக ஜனங்கள் இன்னும் தேடி நிற்கிறாங்க அந்த இயேசுவை? நாம கண்டுபிடிச்சாலும் அவன் கண்டுபிடிக்கிறாங்க. எதுக்கு? Why those people are still searching for Jesus? We found him easily and they couldn't find him still. ಏನಕ್ಕೆ ಅಂತ? Why? நான் கண்டுபிடிச்சிட்டேன். I found him. நான் சொல்றேன், ஜீசஸ் தான் கடவுளே. And I am telling now, Jesus is God, you trust him. நம்ம ஜீசஸ் வேற. And they say our Jesus is different. நாம சொல்ற ஜீசஸ் பைபிள் உள்ள இருக்கிற ஓல்ட் டெஸ்டமென்ட் ஜீசஸ். And what Jesus we preach is the Jesus that is in the Old Testament in the Bible. நாம சொல்ற ஜீசஸ் ஓல்ட் டெஸ்டமென்ட் இல்ல, நியூ டெஸ்டமென்ட் இல்ல, அந்த ஜீசஸ் வேற. And Jesus whom they are searching for is not in Old Testament, not even in New Testament. பாஸ்டர், பைபிள் அப்படி வேற ஜீசஸ் இருக்குதாங்களா? Pastor, is there any other Jesus in the Bible? இருக்குறாங்க. Yes. கொரிந்த பட்டணத்துல In Corinthian, பவுல் சொல்லாத ஒரு இயேசுவை பத்தி பிரசங்கம் பண்ணிருந்தாங்க. and there they were preaching about a Jesus whom Paul did not speak. ಮತ್ತೊಬ್ಬ ಯೇಸುವನ್ನು, ಮತ್ತೊಂದು ಸುವಾರ್ತೆಯನ್ನು, ಮತ್ತೊಂದು ಆತ್ಮ ಉಳ್ಳವರು ಬೋಧಿಸ್ತಾ ಇದ್ರು. Another spirit-filled people are preaching another gospel about another Jesus. ಅದಕ್ಕೆ ಬರೋದು, I preach the gospel of Jesus Christ. So Paul is particularly telling here, saying, I preach the gospel of Jesus. ನಾನು ಯೇಸು ಕ್ರಿಸ್ತನ ಉಪದೇಶ ಮಾತ್ರ ಮಾಡ್ತೇನೆ ವಿನಃ ನಾನು ಬೇರೊಬ್ಬ ಯೇಸುವಿನ ಉಪದೇಶ ಮಾಡೋದಿಲ್ಲ. I preach only the gospel of Jesus Christ, whereas I do not preach any other gospel. ಯಾಕಂದ್ರೆ ಯೇಸು ಕಾಲದಲ್ಲಿ ತುಂಬಾ ಜೀಸಸ್ಗಳಿತ್ತು. Because during the time of Jesus, there were many Jesus then. ಜೀಸಸ್ ಅನ್ನೋದು ಒಂದು ಕಾಮನ್ ಹೆಸರು. Jesus was a common name. ಯಾರು ನೋಡಿದ್ರು ಜೀಸಸ್ ಜೀಸಸ್ ಜೀಸಸ್. Everybody, many people had that ಈಗ name. ಯಾವ ಜೀಸಸ್ ಅನ್ನು ನಾನು ಹಿಂಬಾಲಿಸಬೇಕು, ಯಾವ ಜೀಸಸ್ ಅನ್ನು ನೀವು ಹಿಂಬಾಲಿಸಬೇಕು? So which Jesus should you follow and which Jesus should I follow? ಯಾವ ಜೀಸಸ್ ನಿಜವಾದ ದೇವರು, ಯಾವ ಜೀಸಸ್ ನಿಜವಾದ ದೇವರೇ ಅಲ್ಲ? And which Jesus is the true God and which Jesus is not at all
follow a true God. ಇವತ್ತು ಅದೇ ಸಮಸ್ಯೆ ಎಲ್ಲ ಕಡೆ. Today that's the big problem. ಈ ಜೀಸಸ್ ಪರಲೋಕ ಕರ್ಕೊಂಡು ಹೋಗೋದು ಅಲ್ಲ, ಆ ಜೀಸಸ್ ಕರ್ಕೊಂಡು ಹೋಗ್ತಾರೆ. This Jesus will take us to heaven. No, that Jesus will take. ಪೇ ಏನಪ್ಪಟ್ಟೆ ಕುಟಿ ಜೀಸಸ್ ಪೇ ಜೀಸಸ್ ಅದೋವರೆ ಬಿಟ್ಟ. And Satan now he has made an infant Jesus and an adult Jesus. ಅದವೇರೆ ಬಿಟ್ಟಿದ್ದ ಪೇ. Satan has done that also. ಇನ್ನೂ ಹುಟ್ಟಿಲ್ಲವೇ. Still he didn't leave. ಕ್ರೈಸ್ತರನ್ನ ಎಲ್ಲಾ ರೀತಿಯಲ್ಲೂ ಅಡಗಿಸಿದ್ದಾನೆ. He has controlled Christians in all ways. நம்ம பைபிள் அவங்க பைபிள் ஒண்ணு அப்படி படிச்சாலும் கூட இந்த இயேசு அவங்களுக்கு வேற, அந்த இயேசு வேற. Even if they read the Bible thinking it is the same, but for their thoughts this Jesus is different and that Jesus is entirely different. ஒரு நாள் சர்ச்சுக்கு வருவாங்க. One day they'll come to church. நம்ம சொல்றத நல்லா கேட்பாங்க. They'll listen to everything what we say. ஓகேன்னு சொல்லுவாங்க. They'll say yes for everything. வீட்டுக்கு போய்டுவாங்க. And they'll return home. அந்த இயேசு சரியில்லை. And they'll say that Jesus is not good. இன்னொரு கூட்டம் இன்னொரு பக்கம் போவாங்க. And someone else will invite them to go there. They'll go to that church. அந்த ஒரு மாதிரி இயேசு கேட்பாங்க. They will listen to Jesus in another way. And they say I don't want that Jesus. அதுக்கு ஒரு பேர் வியாபாரின்னு ஒரு பேர். So only they are called as a merchant. அர்த்தம் இல்ல. I think still you didn't understand. ಚರ್ಚಿಗೆ ವಿವರ ಚೆಕ್ಕಿಲ್ಲ ನೀವು. ಈ ಮಗಲ ಪೇರು ವ್ಯಾಪಾರಿಗಂತೆ. You understood why they are called as merchants? ದೇವ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರೆಲ್ಲ. They are having business with God now. என்ன வியாபாரம் உங்களுக்கு? What business? எந்த இயேசுதான் இயேசு, எந்த இயேசுல பரலோகம் கொண்டு போறாரு தெரியலையே. Who is true Jesus and which Jesus will take us to heaven? They are still in search of it. யோவா சாட்சின்னு சொல்றாங்க. Jehovah Witness will tell Jehovah God. that Jehovah is God. ಜೋಸೆಫ್ ಸ್ಮಿತ್ ಹೇಳ್ತಾನೆ. And Joseph Smith says Jehovah ಮಾತ್ರ ದೇವರು. only Jehovah is God. ಬಿಟ್ರೆ ನಾನ್ ನೆಕ್ಸ್ಟ್ ದೇವರು. Other than him I am next God. ಅವನಿಂದನೇ ಜನ ಹೊಂಟೋಗ್ತಿದ್ದಾರೆ. And people are following him. ರೆವರೆಂಡ್ ಮೂನ್ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ. And Reverend Moon says ನಾನೇ ಕ್ರೈಸ್ಟ್. He's saying I myself is Christ. ಆಸ್ತಿ ಎಲ್ಲ ಮಾರ್ಬಿಟ್ಟು ಬೇಗ ಬಂದಂತ ಕೊಡಿ, ನಿಮ್ಗೆ ಹಂಗೆ ಎವರ್ ಕರ್ಕೊಂಡು ಅಲ್ಲೆಲ್ಲ ಇನ್ವೆಸ್ಟ್ ಮಾಡ್ತೀನಿ. All your riches and come to me, I will give you heaven there. ಅವನ್ ಬೇಚೆ ಕೇಳಿದ್ರೆ ಆಸ್ತಿ ಎಲ್ಲ ಬಿತ್ತು ಅವನ ಕೊಡ್ತಾನೋ, ಅವನೇ ಇಲ್ಲೇ ಹಂಗೆ ಜನಗಳೇ ಇಲ್ಲ. And many people who heard him, they sold their riches, came to him, gave them everything, and now he is absconding. ಹೆವನ್ಗೆ ಹೋಗಿ ಇವರನ್ನು ಸೈಟ್ ಕೊಡ್ತಾನಂತೆ ಅವನು. He says that he will go to heaven taking this money and give them the sight there in the heaven. ರೆವರೆಂಡ್ ಮೂನ್. Yes, Reverend Moon, you can see it in the Google. நிறைய ಪೈತಗಾರರು ಇರ್ತಿದ್ರು. Many foolish people have those. ಎಲ್ಲ ಬಿಸ್ನೆಸ್ ಪೀಪಲ್. All are business people. கடவுளே பிசினஸ் பண்றாங்க. கடவுளே வச்சு They do business by keeping God. ஒரு சர்ச்சில் எப்படி இருக்குதுன்னா, And in one church பாஸ்டரே இல்ல. there is no pastor. ಜನங்க வந்துக்கறாங்க. ಜನ ಬಂದಿದ್ದಾರೆ. ಪಾಸ್ಟರೇ ಇಲ್ಲ. Pastor ಇಲ್ಲ. ಇವಾಂಜಲಿಸ್ಟ್ ಚರ್ಚ್ ಪಾಸ್ಟರ್ ಆಗಿದ್ದಾರೆ. Evangelist church pastor ಪ್ರಾಫಿಟ್ಸ್ ಆಗಿದ್ದಾರೆ. ಎಲ್ಲ ಪಾಸ್ಟರ್. ಪ್ರವಾದಿಗಳು ಪಾಸ್ಟರ್ ಆಗಿಬಿಟ್ಟಿದ್ದಾರೆ. ಅಪೋಸ್ತಲಸ್ ಎಲ್ಲ ಪಾಸ್ಟರ್. ಅಪೊಸ್ತಲರು ಪಾಸ್ಟರ್ ಟೀಚರ್ ಆಗಿದ್ದಾರೆ. ಎಲ್ಲ ಪಾಸ್ಟರ್. ಟೀಚರ್ಸ್ ಎಲ್ಲ ಪಾಸ್ಟರ್ ಚರ್ಚಿಗೆ ಆಗಿದ್ದಾರೆ. ಬರುವಲ್ಲ ಪಾಸ್ಟರ್. ಚರ್ಚಿಗೆ ಬರೋರೆಲ್ಲ ಪಾಸ್ಟರ್ ಅಲ್ಲಿ. என்ன இது? ಏನಕ್ಕೆ? Why is this? ಯಾರು ಪಾಸ್ಟರ್? Who is pastor? ಚರ್ಚಿಗೆ ಜೀಸಸ್ ಕುರುಬ. Jesus is the shepherd for the church. ಅವರು ಕೆಲವರನ್ನು ಕುರುಬರಾಗಿ ಇಟ್ಟಿದ್ದಾನೆ. He has appointed few people as shepherds ಆ here. ಕುರುಬನ ಚರ್ಚಿಗೆ ಹೋಗಬೇಕಾ? And that shepherd, should he go to the church? ಕುರುಬನೇ ಅನ್ನಿಸಿಕೊಳ್ಳದಂತ ಪ್ರವಾದಿಯಾಗಿರುವಂತ ಅವನು ಕುರುಬ ಅಂತ ಹೇಳ್ಕೊಂಡು ಹೋಗ್ಬೇಕಾ? Or one who is not to be called as a shepherd, he is just a prophet, should he appear like a shepherd and go and rear there? ಸ್ವಲ್ಪ ಕಷ್ಟ ಇದೆ ಅರ್ಥ ಆಗ್ತದೆ. It is little difficult to understand. நாம புரியுதுங்களா உங்களுக்கு? இவாஞ்சலிஸ்ட் நீங்க. You are an evangelist. நீங்க ஒரு சர்ச் ஸ்டார்ட் பண்ணீங்க. You start a church. நானும் ஒரு பாஸ்டர். And you say I am also a pastor. முதல்ல தான் இவாஞ்சலிஸ்ட் சொன்னேன். Day before yesterday you told you are an அதே நீங்க evangelist. பாஸ்டர் ஆயிட்டா. How can you become a pastor today? ஜனங்கள கேக்குறாங்க நீங்களே பாஸ்டர் ஆனோம். அதான் நான் பாஸ்டர். People are listening and saying how can you become a pastor? You are a Evangelist pastor. Now evangelist has become a pastor. ಯಾರ್ದ ಪಾಸ್ಟರ್, ಯಾರ್ದ ಇವಾಂಜಲಿಸ್ಟ್, ಯಾರ್ದ ಪ್ರವಾದಿ, ಯಾರ್ದ ಅಪೋಸ್ತಲ, ಯಾರ್ದ ಬೈಬಲ್ ಟೀಚರ್, ಯಾರ್ದ ತರಲೇ ಇಪ್ಪೋ. Who is a pastor, who is an evangelist, who is an apostle, who is a Bible teacher? Nobody knows that now. எல்லாரும் ஒரு சர்ச். Everyone have their own church. சர்ச் கட்டி சொல்லிது இயேசுவா யார் சொல்லிது? Who told you to build a church? பிசினஸ். You made it as a business. வியாபாரஸ்தர். Businessmen. வியாபாரம் பண்றாங்க. சர்ச்சை வந்து வியாபாரம் பண்ணிக்கிறாங்க. They are making a business by using this church. ரெண்டு பேர் சேர்ந்து சர்ச் நடத்துறாங்களா? Two people together, they'll make a ஒரு church. வாரம் இவரா, ஒரு வாரம் அவரா. One week this person will preach, the இந்த other வாரம் week ஆஃபரிங் அவருக்கு, அந்த வாரம் ஆஃபரிங் அவருக்கு. this week offering this person will take, and the other week offering he will ரெண்டு take. பேரும் வெளியே வேலை செய்றாங்க. Both are working outside. చర్చ్ నడుస్తుంది, ఇప్పుడు షేర్ సిగ్గుతుంది. And now they are telling we are running a church, and both will get చర్చ్ equal. కాంట్రాక్ట్ ఫర్ 3 years. And
And they make a contract for the church for 3 years. எந்த சர்ச் கான்ட்ராக்ட் கொடுத்தாங்க? யார் கொடுத்தது? Which church contract can be given and who gives that contract? என்ன புரியுதுங்களா? கொஞ்சம் சொல்லுங்க பார்க்கலாம். Are you able to understand? ஒன்னும் சொல்ல மாட்டீங்களா? கொஞ்சம் ஸ்மைல் பண்ணியாவது காட்டுங்களா? At least show me your smiling அப்பதான் என்ன face. சொல்ல முடியும் நான் உங்களுக்கு? At least then I can convey something. என்ன பிசினஸ் மேன் ஆயிட்டாங்க எல்லாரும். All have become businessmen, சிங்கர்ஸ் singers. நல்ல சிங்கிங் பண்ணிருந்தாங்க. They were singing இப்போ well அவங்க சர்ச் பாஸ்டரா மாறிட்டாங்க. and now they have become a pastor. இவங்க நல்ல பாடல்களை கேட்டு ஜனங்கள கிட்ட வந்தாங்க. அவங்க மைக்க போட்டு பாஸ்டர் ஆயிட்டாங்க. Now people were attracted to their song. Many fan followers they had and now they have started a நல்ல church. ஜெபிக்கிற ஆளு நல்ல ஜெபிச்சிருந்தாரு. ஜனங்கள்ல வரனால இப்பயே அங்க போய் நானே ஜெபிக்கிறவங்க சர்ச் நான் தான் பாஸ்டர் வாங்க. And one person who was praying very well. He was a very good prayer warrior. People were coming in for prayers and now he became very popular. He says, okay, you people are going here and there, come to me, I will be your pastor. ಈಗ ಅವರು ಬಿಸಿನೆಸ್ ಮ್ಯಾನ್. And now he has also become a businessman. ಚರ್ಚ್ became a business place. The church has become a business place. ಚರ್ಚಿಗೆ ಹೊರಗೆಲ್ಲ ಬಿಸಿನೆಸ್ ಮ್ಯಾನ್ ಆಯ್ತಾங்க. Whoever comes to church, all have become business. ಚರ್ಚಿಗೆ ಬಿನ ಲಾಭ ಸಿಗುತ್ತಾ? If you come to church, will you get any profit? ಕೆಲಸ ಮಾಡ್ತಾ ಇದ್ದೀರಾ? Are you working? ಸೋಶಿಯಲ್ ಬೇರೆ ಹೊರಗಡೆ ಬೇರೆ. That's outside. That is outward. ಚರ್ಚಲ್ಲಿ ಸೇವೆ ಏನು ಸಿಗುತ್ತೆ? In church ministry, you have to get something. சில வீட்டுகளுக்கெಲ್ಲ வார வாரம் வந்து போயிடுவாங்க. In some houses, every week they go, சில மாசத்துக்கு ஒரு தடவை போயிடுவாங்க. or monthly once they'll go, என்ன கொடுங்க? and they'll lend their hand. Church. Give me something. Give for the church. என்னத்துக்கு கை நீட்டி பண்ணிக்கிற? Why should you stretch your hands and என்ன give? சர்ச் தான் பண்ணிக்கிற நீ? Which church are you running? இது காசியே வாங்கணும். Why you have to take the money? இல்ல இல்ல நீ கொடு. No, please. எனக்கு கொடுத்தான கடவுள் ஆசீர்வதி. If you give me, God will bless you. மாசம் கலெக்ட் பண்றோம். Every month they collect. மாச கலெக்டர்ஸ் Monthly collectors. பிக்மி Yeah. கலெக்டர்ஸ். Pygmy collectors. நிறைய பேர் அவங்களுக்காக ஆஃபரிங் வச்சு காத்துறோம். And many- அங்கிள் வரலீங்களா அங்கிள்? உங்க ஆஃபரிங் உங்களுக்கு தர போறாங்க. சீக்கிரம் வந்து வாங்கி போடுங்க. And many- blessing வருது. We'll keep the offering covers for those people and they'll call and tell, uncle, why you didn't come still? We are keeping our offering packets here still. அவங்கள காத்தும் ஜெபத்துக்கு உட்கார்ந்திருக்கோம். பரலோகம் போவாங்களான்னு. And people who are searching for them for prayers, will they go to heaven? யாரும் ಏನು ಹೇಳ್ತಲ್ಲ. Why no one is answering? இப்போ லேடிஸ் எல்லாம் ஒரு குரூப் அப்படி ஒரு பாஸ்டர் ஆயிடுச்சாங்கல்ல. Now even the ladies group have become a pastors. ஜென்ஸ் குரூப் எல்லாம் ஒரு பாஸ்டர் ஆயிடுச்சு. And other side the gents group raising as a pastors. எல்லா ಕಡೆಗಳಲ್ಲಿ ಚರ್ಚ್ ತುಂಬ. Everywhere in the world we see ಯಾವ ಚರ್ಚ್ churches. ಕರೆಕ್ಟ್ ಯಾವ ಚರ್ಚ್ ಕರೆಕ್ಟ್ ಇಲ್ಲ. We don't know which church is correct. ಯಾವ which church ಚರ್ಚಲ್ಲಿ is ಯೇಸು not. ಇದ್ದಾರೆ ಯಾವ ಚರ್ಚಲ್ಲಿ ಯೇಸು ಇಲ್ಲ. We don't know in which church Jesus exists. and ಯಾವ which ಚರ್ಚಲ್ಲಿ church is ನಿಜವಾದ absent. ಪಾಸ್ಟರ್ ಯೇಸು ಇಟ್ಟಿದ್ದಾರೆ ಯಾವ ಚರ್ಚಲ್ಲಿ ಯೇಸು ಪಾಸ್ಟರ್ ಇಟ್ಟಿಲ್ಲ. And in which church Jesus has placed the true pastor and where Jesus has not placed. ಯಾರಿಗೂ ಗೊತ್ತಿಲ್ಲ. No one knows. ಎಲ್ಲ ಬಿಸ್ನೆಸ್. Everything is ಎಲ್ಲ business. ವ್ಯಾಪಾರಿ. Everyone have become business. ಎಲ್ಲ ವ್ಯಾಪಾರ ಪண்ற. All are doing ಯಾಕೆ business. ಗೊತ್ತಿದ್ರೆ ನೀವು? ನೀವು ಯಾವ church, which church you go ಆ to? ಪಾಸ್ಟರ್ ಸರಿ ಇಲ್ಲ. That pastor is not correct. ಎಷ್ಟು ವರ್ಷ ಹೋಗಿ ಏನು ಸಿಗ್ತಾ ನಿಮಗೆ? You went so many years, did you get ನೀವು ನಮ್ಮ anything? ಚರ್ಚಿಗೆ ಬನ್ನಿ. Come to our church. ಎರಡೇ ವರ್ಷಕ್ಕೆ ನಿಮಗೆ ಪ್ರಮೋಷನ್ ಕೊಡ್ತೀನಿ. In 2 years we'll give you promotion. I will bless you ಅಂತ ಬ್ಲೆಸ್ ಮಾಡ್ತಾರೆ. And he says, I will bless you and he will bless them. ಇವ್ರು ಯಾರನ್ನ ಪಿಕಪ್ ಮಾಡೋದಂದ್ರೆ So for whom are they picking up? ಎಲ್ಲ ಒಳ್ಳೆ ಅರ್ನಿಂಗ್ಸ್ ಮಾಡಿ ದಶಮ ಕೊಡಬಹುದು ಅವ್ರನ್ನ ಪಿಕಪ್ ಮಾಡ್ತಾರೆ. Whoever earns well and give good tithe for those people they hunt. ಒಂದೇ ಒಂದು ಮೀಟಿಂಗ್ ಒಂದೋಗಿ ಒಂದೇ You ಒಂದು just ಮೀಟಿಂಗ್ attend one meeting ಕಂಟಿನ್ಯೂಸ್ ಮೀಟಿಂಗ್ ಬರಕ್ಕೆ ಹೇಳಿ And ಮನೆಗೆ then- ಫೋನ್ ಇಲ್ಲೇ ಬಂದ್ಬಿಡು ಅಷ್ಟೇ ಅಲ್ಲ ಹೋಗ್ತೀರಿ ಅಲ್ಲಿ ಸರಿ and then they'll tell you come to our meetings continuously, then at last they'll tell why you want to go there, come here. ಮರ್ಚೆಂಟ್ಸ್ ಇವರೆಲ್ಲ They all are merchants. ಮರ್ಚೆಂಟ್ಸ್ ಹೇಳಿ Merchants, ವ್ಯಾಪಾರಸ್ಥರು businessmen. ரொம்ப ಅಸಹ್ಯವಾಗಿ ಅಂತ This is not too bad. ತುಂಬಾ ಅಸಹ್ಯವಾಗಿಲ್ವಾ ಅಂತ Is ಶಿವಣ್ಣ it not bad? ನಿಜವಾದ ದೇವರು ಎಲ್ಲಿದ್ದಾರೆ? So where's the true God? ನಿಜವಾದ ಚರ್ಚ್ ಎಲ್ಲಿದೆ? Where's the true church? ನಿಜವಾದ ಪಾಸ್ಟ್ ಎಲ್ಲಿದ್ದಾರೆ? And where's the true pastor? ಯಾರು No one knows. ಜನ ಜಾಸ್ತಿ ಹೋಗ್ತಂದ್ರೆ ಇದು ಟ್ರೂ ಚರ್ಚ್. When crowd is more, we think that is the true church. ಸ್ವಲ್ಪ ಹೋಗ್ತಂದ್ರೆ ಅದು ಚರ್ಚೆ ಇಲ್ಲ. When the crowd is very less, we tell that's not church. ಅದ್ಭುತ ಆದ್ರೆ ಮಾತ್ರ ಚರ್ಚ್. When the miracles are happening, we say that is the true church. ಟ್ರಾಫಿ ಆದ್ರೆ ನಿಜವಾದ ಚರ್ಚ್. When there's someone prophesying, we tell that's the true church. ನಿಜ ಸತ್ಯ ಆದ್ರೆ ಚರ್ಚೆ. If the truth is being told, we cannot say it. ಅದು ಮಾಡಬೇಡ ಇದು ಮಾಡಬೇಡ್ರೆ ಚರ್ಚೆ ಅಲ್ಲ. If pastors are warning us not to do this, and that, we say that's not church. ಏನು ಹೇಳಿದ್ರೆ ಅದು ನಿಜವಾದ. If nothing is said, you tell that is the true church.
இந்த மாதிரி குழப்பத்தை பேய் இந்த உலகம் முழுசு உருவாக்கி. So Satan has brought such confusions all over the world. முஹம்மது எவ்வளவு வந்தார்? When did Muhammad come? இயேசு வந்து 500 வருஷம் பிறகு வந்தார். After 500 years of Jesus coming, then only he came. மோசே பத்தி எழுதுறதுக்கு மோசே பத்தி கடவுள் எப்ப சொன்னார் அவனுக்கு? And to write about Moses, when did God tell him to write? ಈಗ ನಾನು ಮೊಹಮ್ಮದ್. Now for example, pastor is ಈಗ ನಾನು ಬಂದಿದ್ದೀನಿ. He is come now. ನನಗೆ ದೇವರು ಕೊಟ್ಟ ಪ್ರಕಟಣೆ God has given revelation. ಬೈಬಲ್ ಒಳಗೆ ಕೊಡ್ಬೇಕಾ ಬೇರೆ ಕೊಡ್ಬೇಕಾ? Should God tell him to write something from the Bible, or should God tell him to ಬೈಬಲ್ write ಒಳಗೆ something ಕೊಟ್ರೆ else? ನಾನು ಬೈಬಲ್ಗೆ ಅಧೀನ ಆಗ್ಬೇಕು ಅಲ್ವಾ? If something is given to him to write from ಬೈಬಲ್ the Bible, he has ಕಲ್ತು to ನಾ submit ಬರ್ಕೊಂಡು Bible. ನಮ್ದೇ ಒಂದು ಮಠ ಮಾಡ್ತೀನಿ ಅಂತ ಹೇಳಿದ್ರೆ ಅದೇನಿದು? If I steal something from the Bible and write over there and then tell I will make my own religion, what is that? ಕುರಾನ್ ಫುಲ್ ಬೈಬಲ್ ಇದೆ. ಇದು ಚೆನ್ನಾಗಿ ಇದು ನಮ್ಮ ಮುಸ್ಲಿಂ ಬಿಟ್ಟರೆ The whole Quran has the information from the Bible, but they say we are Muslims. ಅರ್ಥ ಆಗ್ತದೆ ಗೊತ್ತಿಲ್ಲ. I don't know whether you are understanding. அங்க புரியுதுங்களா? பைபிள்ல இருக்கிற மோசே அங்க இருக்கிறாரு. The Moses was in the பைபிள்ல இருக்கிற Bible. தாவீது அங்க இருக்கிறாரு. The David here is there. பைபிள்ல இருக்கிற மரியம்மா அங்க இருக்கிறாரு. Mary over here is there. இவர் புதுசா கண்டுபிடிச்ச புதுசுல ஏதாவது இவரே அத்தெல்லாம் எழுதி வச்சிருக்காரு. He tells he is finding something new. He has to write something new. இயேசு வந்து வேணா இவரு கண்டுபிடிச்சாங்க. இயேசு பேர்ல இவரு இருக்காரா? And in the place of Jesus, he is appearing there. இத்தனை பேர் போற கூட்டம் And the crowd is there following him, and they have business with that. இன்னும் கொஞ்சம் பேர் இருக்காங்க எல்லாம் கரெக்டா பைபிள் இருக்கிறது கரெக்டா இருக்குது ஆனா நம்பிக்கை இல்ல உங்களுக்கு. And some they say whatever is in the Bible is correct, but we don't have faith. நம்பிக்கை இல்ல. They don't believe. நான் நம்பவே மாட்டேன் இயேசு. And they say I won't believe Jesus. அந்த தாடிக்காரன் நம்ப முடியுமா? தாடிக்காரனே The way goer can we believe, right? அவரே காப்பாத்திக்க முடியல அவரை. He couldn't save himself. How will he save me? He couldn't அவருக்கு understand. ஒண்ணுமே புரியல பைபிள். He couldn't understand what's in the Bible. அவர் என்ன பண்ண ஓம் சிவா நமயான்னு போயிட்டார். And he says, "Oh, Om Namah Shivaya." நான் ஓம் சிவா நமயான்னு என்ன தெரியுமா? And I asked, "Do you know the meaning of that அது Om Namah பைபிள்ல Shivaya?" இருக்கிற அர்த்தம் பாத்து. It is in the Bible. ஓம்னா உலகத்தை உண்டாக்கினவர் யாவர்தான். Om means the creator of the அவருக்கு பேரு universe. நமஸ்காரம் சொல்லி இருக்குது. And they are saying, அப்படி சொல்லிருக்காங்க. யார் அது? he said, "Who said that?" அவர்தான் இயேசு. That is இயேசு. Jesus. Is that அந்த Jesus? பேர் போட்டு இல்ல சொல்ல மாட்டேன். So the name is not given there, so I won't tell that. He said. இயேசு கொத்துது கூட நம்ம தலைங்க. By knowing the name also people don't believe. கேத்தலிக் சர்ச் எடுத்துக்கங்கள. For example, Catholic Church. இப்போ எந்த காலத்துல நம்ம இருக்கிறோம்? In which time are we here? ಯಾವ ಕಾಲದಲ್ಲಿ ನಾವಿದ್ದೀವಿ? In which period are we here? ಅಬ್ರಾಮನ ಕಾಲದಲ್ಲಿ ಅಬ್ರಾಮನು ಮನೆಗಳಲ್ಲಿ ಇದ್ದ ನಿಮಿತ್ತ ಅವನೇ ಪಾಸ್ಟರ್ ಆಗಿದ್ದ. During the time of Abraham, he was living in the tents and he was a pastor there. ಅದು ಮನಸಾಕ್ಷಿ ಕಾಲದಲ್ಲಿ ಅವನು ಒಂದು ಪಾಸ್ಟರ್ And that is during the time of the conscience, and he was a pastor there. ಮೋಸೆ ಕಾಲದಲ್ಲಿ ಹೈ ಪ್ರೀಸ್ಟ್ ಆರೋನ್ ಪಾಸ್ಟರ್. And when you come to the period of Moses, we see the high priest is playing the pastor's role. ಜೀಸಸ್ ಕಾಲದಲ್ಲಿ ಪಾಸ್ಟರ್ ഉണ്ട് ಪೈಮೆಂಟ್ಸ್ ಇருக்கு. And during the time of Jesus, we see pastors or the payments there. ஆனா காலத்துல இன்னும் கூட அந்த ஆரோனுடைய கால வச்சிருக்காங்க. But Catholics, you see, still they have that Aaron's high priest type. ఇక్కడ నాతో ఆరోనుடைய బిషప్. And bishop says, "I am Aaron." ಇವತ್ತು ಆರೋನ್ ತಂಬಿ ಅಂತಾರೆ. And they say he is the brother of அந்த Aaron. ಡ್ರೆಸ್ಗಳು ಇನ್ನೂ ಇದುವರೆಗೆ ಫೋಟೋ The same dress they follow now. நம்ம தான் அந்த மோசே காலத்துல பாண்டோம். And they say we are the time when we people who belong to Moses இப்ப இருக்கிற period. கால ஜீசஸ் கிரைஸ்ட் காலமா. But now we are in the time of Jesus Christ. 5 months காலம் இது. That's the payments period. அப்படினா பாஸ்டர் காலம். That's pastor's அது period. இன்னும் அந்த சர்ச் அப்படிதான் இருக்குது. But that church still பழைய exists. ஏற்பாட புடிச்சு உட்கார்ந்திருக்காங்க. They still catch hold of the Old இப்ப Testament. ஹை priest எல்லாம் இல்ல. யார் ஹை There is priest? no high priest now. Only one high priest, that is Jesus Christ. We have only one high priest, he is Jesus Christ. ಲೋಕದಲ್ಲಿ ಪಿಶಾಚಿ ಯಾವ ರೀತಿ ಎಲ್ಲರನ್ನ ಮಂಕು ಬಡಿದಿಟ್ಟಿದ್ದಾನೆ. How Satan has deceived everyone in the world. ಇದರ ಮಧ್ಯದಲ್ಲಿ ಯೇಸುவை ಕಂಡುಹಿಡಿಯೋಕೆ ಅವರು ಕಷ್ಟಪಡ್ತಾರೆ. And how difficult it is to identify Jesus in its midst. ಅದಕ್ಕಾಗಿ ಜನ ಈ ಕಡೆ ಆ ಕಡೆ ವ್ಯಾಪಾರ ಮಾಡ್ತಾರೆ ದೇವರು. So people are involved in this business in search of God. ಇದಕ್ಕೆ ಹೇಳ್ತಾರೆ ನಮಗೆ ಒಂದೇ ಒಂದು ದೇವರ ನಮಗೆ 300 ಮುತ್ಕೊಟ್ಟು ಇಷ್ಟು ದೇವರಿದ್ದಾರೆ. And some people say you have only one God, we have 300 crores of God to us. ಅವங்களுக்கு ನಂಬರ್ ಆಫ್ ಗಾಡ್ ಜಾಸ್ತಿ ಇರುತ್ತೆ. ಅಯ್ಯೋ ಇಷ್ಟು Because they have the number of gods more and they are proud of it. ನಿಮಗೆ ಒಂದೇ And they each saying you have only one God.
எப்படி குழப்பி வச்சிருக்காரு See பாருங்க. how Satan has confused people. 330 கோடி தேவனா Is that 300 crores God? வாழ்ந்து போன பிசாசு. That they are fallen Satan. ஆனா அவங்களுக்கு அது தெரியல. But people don't know that. இயேசு கடவுள் இல்லையா 330 கோடி தேவனா. They don't take Jesus as God, but they accept ரங்கம்மா that Satan சொல்லுங்க. as God. ஏன் ரட்சிக்கப்பட மாட்டாங்க? ಯಾಕೆ ರಕ್ಷಣೆ Why ಮಾಡ್ತಾರೆ? people are not being saved? ರಕ್ಷಣೆ ಒಂದು ಬೇಕಿದ್ರು ಹುಡುಕಾಡ್ತದಲ್ಲ ಯಾಕೆ? Even for salvation, still they are searching. Why? நீ எவ்வளவு பேர் கடவுளை காலையில நேசிக்கிறான்னு தெரியல. Many people early morning they search God. 5 ಗಂಟೆಗೆ ಸ್ನಾನ ಮಾಡಿಕೊಂಡು ಮರ ಸುತ್ತ ಇರ್ತಾರೆ. 5 o'clock they'll take bath and they'll be walking around the tree. ಟೆಂಪಲ್ ಗ್ರೌಂಡ್ ಸುತ್ತಾರೆ. They'll go around the temple ground. ಕಾலையில 5 ಮಣಿಗೆ ಮಸೀದಿ. 5 o'clock they'll be in the mosque. ಚರ್ಚಿಗೆ 5 ಮಣಿಗೆ ಅದು ಚರ್ಚಿಗೆ. 5 o'clock they'll be in Catholic church. ಯಾರು ಕೂಗ್ತಿದ್ದಾರೆ? ಜೀಸಸ್ ಜೀಸಸ್ ಜೀಸಸ್. ಅವನು ತೇಡಿ ಇರೋದು ನೋವು ಕರೆಕ್ಟ್ ಆಗಿದೆ. For their intention is correct. ಆನೆ ಬೇರೆ ತೇಡ. But they are searching something. ಯೇಸು ಬಿಟ್ಟು ಎಲ್ಲ ಹುಡುಕ್ತಾ ಇದ್ದಾರೆ. Other than Jesus they are searching everything. ಅದೇ சொல்றாரு ಈಗ ಜನರು ವ್ಯಾಪಾರ ಮಾಡ್ತಾ ಇದ್ದಾರೆ. So that is what Jesus is telling. People are doing in ಅವರಿಗೆ ಯಾವುದು ಸಿಕ್ಕಿದೆ ಅದೇ ಮುತ್ತು. whatever they find they tell that ಎಲ್ಲ ಮುತ್ತುಗಳೇ. everything is pearl. ಆದರೆ ನಿಜವಾದ ಮುತ್ತು ಅಲ್ಲ. But they are not the true pearl. ಆ ಮುತ್ತುಗಳೇ ಅಲ್ಲ, ಮುತ್ತನ್ನು ಹುಡುಕ್ತಾ ಇದ್ದಾರೆ. They are not the true pearl, but they are searching for the pearl. ಅಘೋರಿಗಳು ಅಂತ ಇದ್ದಾರೆ ಈಗ. Nowadays they are agoris. துணியே போட மாட்டாங்க. They'll be naked. குளிச்சே இல்ல இதுவரைக்கும். They have not taken bath till now. அவன் எப்ப புத்தி வச்சு அப்பதான் குளிச்சே இல்ல. From when he got that knowledge, he has not taken bath. அவன் டாய்லெட் கூட போய் குளிக்கிறது இல்ல. And even if he uses washroom, he never does takes கால் bath. கடவுளோட குளிச்சி அவன் ஆசீர்வாதம் வாங்கணும். But people bow to him and take blessing from him. ಮನುಷ್ಯರ ಮಾಂಸ ತಿಂತಾನೆ. They eat the meat of people. ಗಂಗಾ ರಿವರ್ ಬಳಿ ಇರತಕ್ಕಂತ ಅಘೋರಿಗಳು ಮನುಷ್ಯರನ್ನ ತಿಂತಾರೆ. The agoris who are residing near the Ganga river, they eat the flesh of people. நீங்க கங்கா ரிவர் பக்கம் இருக்கிற மக்களை பத்தி நீங்க யூடியூப்ல போய் செக் பண்ணீங்கன்னா இங்க பார்க்கலாம் மனுஷரை சாப்பிடுறது அவங்களே. The people around the Ganga river, if you Google and see, you can see they eat the flesh of people. அவங்கள கடவுள்னு அப்படியே நமஸ்காரம் But பண்ணுவாங்க. people bow before them thinking they are கண்ணிய God. காணுವ ದೇವರುಗಳಂತೆ. They say that they are appearing God. பேய் பயங்கர குழப்பத்தை பூமியில கொண்டு வந்துச்சு. So Satan has brought great confusions in this எங்க world. போனாலும் மக்கள் குழம்பி போயிட்டாங்க. Everywhere people are confused. ದೇವರು ಯಾರು ಅಂತ ಜನಗಳಿಗೆ And people do not know who God is. ದೇವರನ್ನ ಕಂಡುಕೊಳ್ಳಬಹುದು, ಕಂಡುಕೊಳ್ಳಕ್ಕೆ ಅವರು ಹೋಗ್ತಾರೆ. They can know God, but they are not going towards it. ಎಲ್ಲರೂ ವ್ಯಾಪಾರ ಮಾಡ್ತಾರೆ. All are busy in business. ಎಲ್ಲರೂ ವ್ಯಾಪಾರ. All are busy in 6 மாசம் ஒரு business. சர்ச், 6 மாசம் அந்த சர்ச், 6 மாசம் இந்த சர்ச். 6 months one church, 6 months the other church. அந்த பாஸ்டர் 6 மாசம், அப்ப இன்னொரு பாஸ்டர் 6 மாசம். This pastor 6 months, other pastor 6 முடியலன்னா months. மறுபடியும் கேத்தலிக் சர்ச், முடியலன்னா If nothing is working out, return back to Catholic church or இல்லன்னா suicide இந்து church. டெம்பிளுக்கு போயிடும். Or Hindu temples. கண்டுபிடிக்க முடியலன்னா போயிட்டாங்கன்னா If they are unable to find any truth, they'll go off somewhere and join there. இதுதான் உலகத்தில் நடக்கிற ஒரு பைத்தியக்காரமான ஒரு காரியம். This is the foolish act that is happening around the world. இதெல்லாம் நீங்க பாத்துக்கிறீங்களான்னு. Are you seeing all this? இதெல்லாம் ನೋಡ್ತಾ ಇದ್ದೀರಾ ನೀವು? Are you seeing all this? அவன் மேல உங்களுக்கு பரிதாபம் வரலையா? Are you not feeling pity for them? கூடவே பிறந்திருப்பாங்க. They may be your siblings. கூடவே இருப்பாங்க. They'll be with you. உட்காருவாங்க, சாப்பிடுவாங்க, They'll sit சீப்பாங்க, with எல்லாம் you, பண்ணுவாங்க. dine with you. இயேசுவை ஏத்துக்கிறேன். If you tell you accept Jesus, they say no, I don't நான் want. பாய்சனா ஊத்திருக்கிறேன். Are you feeding poison to இயேசு them? தானே ஊட்டுற. You're feeding Jesus. நான் குடிச்ச இயேசுத்தை நீ குடின்ற. Jesus that I drank, you also drink, we நீ say. குடிக்கிற இயேசு பாய்சன் எனக்கு வேண்டாம். But they say that Jesus is poison, I don't need. என்ன ப்ராப்ளம்? So what's the problem? சில பேர் பெரிய பெரிய சர்ச்சுன்னா ஓகேப்பா, குட்டி குட்டி ஆட்கள வர மாட்டேன். And some say if it is a big church, I will come. I won't come for the small prayer பெரிய halls. சர்ச் உனக்கு போதா ஏனாண்டல் பரவாயில்லை, சோபிடுங்க. Big building is enough for them. Whatever may happen in it's enough. ಯಾಕೆ It's ಅಂತ okay. ಸೋನೆ ಯಾಕಿಂಗಲ್ಲ? Why is all this? ಏಮೋ ಯಾಕಿಂಗೆ? Why is all this? ಏನಕ್ಕೆ ಅಂತ ಇದೆ ಜನ ಎಲ್ಲ ಹಿಂಗ್ Why ಮಾಡ್ತಾರೆ? people are becoming like this? நாம சொல்லுங்க எதுக்கு அப்படி பேடிக்கறாங்க? உலகம் முழு சிங்கட்ல. All over the world. யூரோப்க்கு ಹೋದ್ರೆ ಚರ್ಚಿಗೆ ಯಾರು ಹೋಗಕ್ಕೆ? Even if you go to Europe, ಚರ್ಚಿಗೆ ಒಂದು ಇತಿಹಾಸ ಪ್ರಶ್ನೆ ಕೇಳ್ತಾನೆ ಅವನು. they'll ask, is there something called church Who is now? Jesus ಅಂತ ಕೇಳ್ತಾನೆ. And there are people who ask, who is Jesus? ಯಾರು ಯೇಸು? Who is Jesus? ಅವ್ರು ಕೂಡ ತಿಳ್ಕೊಳ್ಳಲ್ಲ ಅಂತ. Is there someone like that? எங்க யூரோப் கிறிஸ்டியன் A ಕಂಟ್ರಿ. Christian country. தெரியல. They ಯೇಸು don't know Jesus.
ಬೈಬಲ್ Bible? ಅದು ಬಿಡು, ಬುಕ್ ಪೇರು ಕೇಟೇ ಇದೆಯಾ? I've not heard that book still now. ಯಾಕೆ? Why? ರಕ್ಷಣೆ ಪಡುವಾங்களா ಪಡ ಮಾட்டாங்களா? Will they be saved or not? ರಕ್ಷಣೆಗೆ ಬರ್ತಾರೋ ಬರಲ್ವಾ ಅಂತ. Will they come into salvation or not? ನಾನು ಹೆಂಗಂತ ರಕ್ಷಣೆಗೆ ಬರ್ತಾರೋ ಬರಲ್ವಾ ಅಂತ. ಅಂಕಲ್ ಬರವಾங்களா ರಕ್ಷಣೆಗೆ ಬರ மாட்டாங்களா? வருவாங்க. அங்கிள் வர முடியாது என்றான். அதுக்காக கடவுள் நம்மளே தேர்ந்து இருக்கிறார். நான் ப்ரே பண்ணணும். ಅವ್ರ ರಕ್ಷಣೆಗೆ ಬರೋದು ಕಷ್ಟ. ಪ್ರಾರ್ಥಿಸಬೇಕು ಅಂತ ಹೇಳ್ತಿದ್ದಾರೆ. Now our brother over there says their salvation is difficult. We need to pray for them. உங்க குடும்பத்திலே பாருங்களேன். In your family you see. எத்தனை ரட்சிக்கப்படல. So many people are not saved. உங்களை பார்த்து ரட்சிக்கப்படலாமே. ನಿಮ್ಮನ್ನ ನೋಡಿ ಅವರು ರಕ್ಷಣೆ ಹೊಂದಬಹುದಲ್ಲ. ನಿಮ್ಮ ಹತ್ರ ಏನು ಇಲ್ಲ ಅಂದ್ರೆ ಯೇಸು ಎಷ್ಟು ಭಕ್ತಿಯಿಂದ ಇರುತ್ತೆ ನೋಡಿ ಕಂಡುಹಿಡಿಯಬಹುದಲ್ಲ. Even if you don't have anything, you search Jesus. They should look at you and learn. ನಿಮ್ಮ ಜೀವನ ನೋಡಿ ಪರಿವರ್ತನೆ ನೋಡಿ ಕಂಡುಹಿಡಿಯಬಹುದಲ್ಲ. By looking at your life transformation, they can learn know Jesus, right? உங்க வாயில கெட்ட வார்த்தை வராத பார்த்தாலே இயேசு ஏத்துக்கலாமே. You are not uttering any bad words. By looking at that, they can accept Jesus, right? ಯಾಕೆ ಸುತ್ತು ಬರಕಿಲ್ಲ? But why they don't accept him? ಲೋಕ ಆಸೆ ಚರ್ಚಿಗೆ ಹೋಗ್ತಾರಲ್ಲ, ಟೆಂಪಲ್ಗೆ ಹೋಗ್ತಾರಲ್ಲ, They go to church, temple, mosque. ಹೇಳಿ ಏನ್ ಹೇಳ್ತಿದ್ರ? ಏನ್ ಸರ್? எதுக்காக ஜனங்க வர மாட்டாங்க? எதுக்கு வர So மாட்டாங்க? why are people not coming? செத்து போறது இப்ப சொல்லுங்கம்மா, சாவத்து கூட சொல்லுங்க. உங்களுக்கு இருக்கிறாங்க செத்தா சொல்லுறீங்களா? And some are there. If I die, will I get a grave? என்ன கேடான சொல்றே இல்ல இல்ல. They asked pastor. Pastor said no. Because he said, மேல போய் நீ போய் எல்லாரும் இருக்குதாடி. if you are dying, you have to go up. Otherwise, you will be here or what? அர்த்தகில. Still, you didn't understand. செத்தா கண்டகத கேட்டாங்க என்கிட்ட. They asked if I die, is there a grave? ಇಲ್ಲ ಅಂತ. I said no. ಅದರ ಸಮಾಧಿನೇ ಇಲ್ಲ ಅಂತ. No, we don't have a grave. ಮತ್ತೆ ಸತ್ತೋರಿಗೆ ಏನ್ ಮಾಡ್ತೀರಿ ನೀವು? So what will you do for the dead? ಸತ್ತೋದ ಮೇಲೆ ಉಂಟೋಗಬೇಕು. The dead person should go up. ಅವ್ನು ಕೆಳಗಡೆ ಇದ್ರೆ ಹೋಗಲ್ಲ ಅಂತ ಅರ್ಥ. If he is here only, he will not go there. ಅಪ್ಪು ಇದೆಯಾ ಅಂದ್ರೆ ಅಪ್ಪು ಇದೆ. Said, is there anything like that? ಅಪ್ಪನ ಬೈದು ಆಯ್ತು. At least with that fear, let them go. ಚೆತ್ತಿಗೆ ಹೋಗ್ಮಾಡ ಚೆತ್ತ ಬಂದು ನೋಡಿ ಅದಕ್ಕಾಗಿ ಟ್ರೈ ಮಾಡ್ತಾ At ಹೋಗು. least for that, let them try. ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ಕಾರಣ ಸೈತಾನ. ಪಿಶಾಚಿ ಸೈತಾನ ಜನಗಳನ್ನ ಮಂಕು ಬಡಿದಿದ್ದಾನೆ. He has fooled people. ಜನಗಳ ಹೃದಯಗಳನ್ನ ಕಾರ್ಗತ್ತಲೆ ಮಾಡಿದ್ದಾನೆ. He has darkened the heart of people. ಜನಗಳ ಜೀವನವನ್ನ ಕತ್ತಲೆಯಲ್ಲಿ ಇಟ್ಟಿದ್ದಾನೆ. He has kept the life of people in ಅವರು darkness. ಬೆಳಕಿಗೆ ಬರೋಕ್ಕೆ ದೇವರು ಬೆಳಕಾಗಿ ಇದ್ದಾನೆ. God is light there. ಆದರೆ ಜನರು ಆ ಬೆಳಕಿಗೆ ಬರೋಕ್ಕೆ ಅವರಿಗೆ ಇಷ್ಟ ಇಲ್ಲ. But people don't like to come towards that light. ದೇವರು ನಮ್ಮನ್ನು ಕತ್ತಲೆ ಒಳಗಿದ್ದಲೇ ಕರೆದಿದ್ದು. God called us also from darkness. ಅದರ ಪ್ರಕಾಶವಾದ ರಾಜ್ಯಕ್ಕೆ ಸೇರಿಸಿಕೊಂಡ. And he took us to his eternal light kingdom. ಇವರಿಗೂ ಆ ಕರೆದ ಕರೀತದನ್ನ ಬಾ ಅಂತ God ಹೇಳ್ತಾರೆ. is inviting them also. ದೇವರು ಕರೀತಾ ಇದ್ದಾರೆ, ಇವರು ಪಕ್ಕದ ಮನೆಗೆ ಹೋಗ್ತಾ ಇದ್ದಾರೆ. But God is calling and they are going to the neighbor's house. ಹಿಂಗೆ ಬರ ಹಂಗೆ ಬರ ಹಂಗೆ ಬರ ಹಿಂಗೆ ಬರ. And if God is calling here, they are going to the neighbor's house. ಶಿವನ ಹೇಳ್ತಾರೆ ನಿಜವಾದ ದೇವರು ಯೇಸು ನಂಬಮ್ಮ. And Brother Shivana will go and tell true God is Jesus. You ಆಯ್ತು believe? ಆಯ್ತು. And they say yes, yes, yes. ವಾರನೂ ಆಯ್ತು. And after next week also they say 10 yes. ವರ್ಷ ಆದ್ರೂ After 10 years again the answer will be yes. ಬರಲೂ ಇಲ್ಲ, ರಕ್ಷಣೆ ಹೋಗುದು. They won't come to church and they will not be saved. ಪ್ರಾಬ್ಲಮ್ ಏನಂತ? What is the problem? அவங்களுக்கு என்னன்னா இயேசுவுடைய வேல்யூ தெரியாது. They don't know the value of Jesus. ಜೀಸಸ್ ಯಾರು ಅಂತ ಅವರಿಗೆ ಗೊತ್ತಿಲ್ಲ. They don't know who Jesus is. ಯಾಕೆ ಯಹೂದ್ಯರು ಕೂಡ ಯೇಸುವನ್ನು ಇವತ್ತಿಗೂ ಕಂಡುಕೊಳ್ಳಿ. Because even the Jews, even today, they don't know Jesus. ಈ ಬೈಬಲ್ಗೆ ಸ್ವಂತ ಜನರಾಗಿರುವ ಯಹೂದ್ಯರುಗಳು ಈ ಬೈಬಲ್ಗೆ ಬಂದ ಯೇಸು ಕ್ರಿಸ್ತರನ್ನ ಇದುವರೆಗೂ ಅರ್ಥ ಮಾಡಿಕೊಳ್ಳಲಿಲ್ಲ. And the own people of this Bible
ಬಂದು 2000 ವರ್ಷಗಳಾದ್ರೂ ಕೂಡ ಯೇಸು ಆ ನಾಸರತ್ತಲ್ಲಿ ಇದ್ದು ಆ ಬೆತ್ತಲೆಯಲ್ಲಿ ಹುಟ್ಟಿ ಆ ಯೆರೂಸಲೇಮಿನಲ್ಲಿ ಸತ್ತಿ ಗಲಿಲಯಲ್ಲಿ ಸೇವೆ ಮಾಡಿದ್ರು ಕೂಡ ಇವತ್ತು ಒಪ್ಕೊಂಡಿಲ್ಲ. Even Jesus was born in Bethlehem, raised in Nazareth, did ministry in Galilee, and then he was dead in Jerusalem. Even now they don't ಅವ್ರು know. ಬೇರೊಬ್ಬ ಯೇಸು ಬರ್ತಾನೆ ಅಂತ ಕಾಯ್ತಾರೆ. They are waiting for some other Jesus to come. ಪಿಶಾಚಿ ಎಲ್ಲರನ್ನ ಕಟ್ಟಿ ಇಟ್ಟಿದ್ದಾನೆ. Satan has bound everyone. ಪಿಶಾಚಿ ಜನರನ್ನ ವ್ಯಾಪಾರಸ್ಥರಾಗಿ ಮಾಡಿದ್ದಾನೆ. Satan had made people as businessmen. ಎಲ್ಲ ಜನರೊಂದಿಗೆ ವ್ಯಾಪಾರದಲ್ಲಿ ತೊಡಗಿ And ಹೋಗಿದ್ದಾರೆ. all the people are involved in that business. ಅಂದ್ರೆ ಅವರ ವ್ಯಾಪಾರ ಏನಂತ ಹೇಳಿದ್ರೆ Their business is, ದೇವರು ಬಿಟ್ಟು ಎಲ್ಲ ವ್ಯಾಪಾರ, other than God, all the other business. ಜೀಸಸ್ ಬಿಟ್ಟು ಎಲ್ಲ ವ್ಯಾಪಾರ ನಡೀತದೆ. Other than Jesus, everything they do business. ಕೆಲಸದ ವ್ಯಾಪಾರ ಆಗಬೇಕು, Their work should happen well. ಹಣದ ವ್ಯಾಪಾರ ಆಗಬೇಕು, Financial transactions should be ವ್ಯಾಪಾರ there. ಆಗಬೇಕು, Sinful transactions ಅನ್ಯಾಯಗಳ happen. ವ್ಯಾಪಾರ ಆಗಬೇಕು, Injustice should increase. ಮೋಸದ Them. ವ್ಯಾಪಾರಗಳಾಗಬೇಕು. All the unjust should happen. ಎಲ್ಲ ವ್ಯಾಪಾರಗಳು ಮಾಡ್ತಾರೆ. Every business will happen. ನಿಜವಾದ ದೇವರ ಬಳಿ ಬರಕ್ಕೆ ಮಾತಾಡುವಾಗ But they can't come to true God Jesus. ದೇವರು ಬೇಕು ಅಂತ ಹೇಳ್ತದ ಹೃದಯ, The heart says that they need Jesus, ಆದ್ರೆ ದೇವರ ಹತ್ರ ಬಂದು ಕಂಡ್ಕೊಳ್ಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ. but they don't like to come towards Jesus. ಯಾರ ಉದಾಹರಣೆ ಕೊಡ್ತಾರೆ, ಯಾರು ಬೈಬಲ್ ಯಾರು ಇಂಥವ್ರು ಯಾರು ಒಬ್ಬರಿದಾರಂತ. Is there any such person in the Bible? பைபிள் இப்படி ரொம்ப நாளா இருந்து கடைசியில சர்ச்சுக்கு வந்தாரு ஒருத்தருக்காரு பைபிள். Is there anyone who was like this for many years and at last he came to the church? யாராவது யாரு பைபிள் ஒருத்தருக்காரு, அவர் அப்படியே காத்தே தேடி இருந்தாரு. He was searching something and he was there somewhere. ಯಾರಾದ್ರೂ ಆದ್ರೆ ಯೇಸು ಇಲ್ಲ. ಹುಡುಕ್ತಾರ, ತಡ ಬರ್ತಾರ ನನಗೆ ಬೆತ್ತಸ್ತ ಕೊಡೋದು ಬಳಿ Near the Bethesda pool. ಆಮೇಲೆ எனக்கு கொஞ்சம் நல்லா பிரேயர் பண்ண வேணும். இது இவரு படுத்துன விட்டாரு வேண்ட நல்ல ஜெபம் பண்ணிருக்கு வேணும். ஜெபம் பண்ணிட்டு அதுக்கு இருக்க வேணும். Prayed and waited. அவங்க கண்டுக்கணும், அவங்க எல்லாம் கண்கொண்டு அவர் ப்ராபசி பண்ணிட்டு ஜீசஸ் யூ ஆர் த கிரைஸ்ட் அவர்ல Cornelius. ಎಲ್ಲಿ Cornelius ಬುಕ್ ಆಫ್ ಆಕ್ಟ್ಸ್ 10ನೇ ಅಧ್ಯಾಯದಲ್ಲಿ In Acts chapter 10. ಸ್ವಲ್ಪ ಓದಿ ಏನ್ ಮಾಡ್ದ ಅಂತ ಹೇಳಿ. See what he did. ಮೊದಲ ಕೆಲವು ವಾಕ್ಯಗಳು ಮಾತ್ರ ಬೇಗ. At Caesarea, there was a man named Cornelius, a centurion in what was known as an Italian regiment. He and all his family were devoted to God-fearing. He gave generously to those who were in need and prayed to God regularly. One day, at about 3 in the afternoon, he had a vision. So what is it? ಕೈಸರಿಯ ಪಟ್ಟಣದಲ್ಲಿ ಅಂದ್ರೆ 100 ಜನಕ್ಕೆ ಅಧಿಪತಿ ಇವನು. ರೋಮ್ ಗವರ್ಮೆಂಟ್ ಅಲ್ಲಿ 100 ಜನಕ್ಕೆ ಅಧಿಪತಿ ಆಗಿರುವಂತವನು. ಅವನ ಹೆಸರು ಕೋರ್ನೆಲಿಯು ಅಂತೇಳಿ. ಇವನು ಕ್ರಿಶ್ಚಿಯನ್ ಅಲ್ಲ. Was a centurion. He was under the Roman government. He is not a Christian. ಇವನೊಬ್ಬ ರೋಮನ್ ಅಧಿಕಾರಿ. He is a Roman ಅಧಿಕಾರಿ, leader. ಅವನು ಹೇಳಿ ಭಕ್ತನು. He was devoted. ಅಂದ್ರೆ ದೇವರ ಮೇಲೆ ಭಾರಿ ಭಕ್ತಿ ಇತ್ತು. He was devoted to God. ಅವ್ರ ಇಡೀ ಕುಟುಂಬವೇ ದೇವರಿಗೆ ಭಯ ಪಡುವ ರೀತಿಯಲ್ಲಿ ಅವನು ಇಟ್ಕೊಂಡಿದ್ದ ಮನೆ He ಕುಟುಂಬ. and all his family were fearing God. ಆ ದೇವರಿಗೆ ಭಯ ಪಟ್ಟಿದ್ದಕ್ಕಾಗಿ ಬಡವರಿಗೆಲ್ಲ ಕೊಡ್ತಾ ಇದ್ದ. With that God fearing, he was very generous to people. Daily prayer. And he was praying regularly. ಅದೀಗ ಇಕರಾರ ಬೈಬಲ್ ಇರ್ತಾರೆ. So did you find one person here in the ಬೈಬಲ್ Bible? ಸಿಕ್ಕ Did you find him? ಇವರು ಭಕ್ತಿಮಾನೆ. He is a devoted person. ಫ್ಯಾಮಿಲಿಯೇ ಭಕ್ತಿಮಾನ ಮಾಡಿದ್ದಾರೆ. The whole family made it. ದಾನ ಧರ್ಮೆಲ್ಲ ಸೇವಾರೆ. Gave generously. Daily Every day they used to pray. ಇವರು ರಕ್ಷಿಪ ಆಚಾ ಆಗ. Was
he saved or not? ರಕ್ಷಣೆ ಆಗಿತ್ತ ಆಗ್ಲಿಲ್ವ ಅಂತ ಪ್ರಾರ್ಥನೆ ಮಾಡ್ತಾನಲ್ಲ. He is praying, was he saved or not? ಡೈಲಿ ಪ್ರೇಯರ್ ಮಾಡಿದ್ರೆ ರಕ್ಷಣೆ ಆಗಿದೆಯಾ? Every day he is praying, is he saved? ಪ್ರಾರ್ಥಿಸ್ತಾನಲ್ಲಮ್ಮ, ದಾನ ಮಾಡ್ತಾನೆ, ಭಕ್ತಿ ಆಗಿದ್ದಾನೆ, ಕುಟುಂಬನೇ ಕುಡಿಸ್ಕೊಂಡು ಅವನ ಪ್ರೇಯರ್ಗೆ. ಯಾರಿವನು? Who is he? ರೋಮ ಅಧಿಕಾರಿ. ಹಂಗೇನು a Gentile. ದೇವರನ್ನು ಅರಿಯದಿರುವವನು. He doesn't know God. ಆದರೆ ದೇವರನ್ನು ಹುಡುಕುತ್ತಾ ಇದ್ದಾನೆ. He is searching God. ಅವನು ದೇವರನ್ನು ಹುಡುಕುತ್ತಾ ಇದ್ದಾನೆ. He is searching God. ನಿತ್ಯ ಹುಡುಕುತ್ತಾನೆ, ನಿತ್ಯ ಹುಡುಕುತ್ತಾನೆ, ಕುಟುಂಬ ಸಮೇತ ಹುಡುಕ್ತಾನೆ, ನಿಜವಾದ ಭಕ್ತಿಯಿಂದ ಹುಡುಕುತ್ತಿದ್ದಾನೆ. And with true devotion he prays. ಅವನಲ್ಲಿ ಕೆಟ್ಟ ಭಕ್ತಿ ಇಲ್ಲ. He didn't have that false thoughts. ಇವನು ಬ್ಯಾಡ್ ಬಿಸ್ನೆಸ್ ದೇವ್ರ ಹುಡುಕೋ ವಿಷಯದಲ್ಲಿ ಇಟ್ಕೊಂಡಿಲ್ಲ. He didn't have any bad business or motive in searching God. ದೇವ್ರು ಗೊತ್ತಿಲ್ಲ. He doesn't know God. ದೇವ್ರ ಇದ್ದನ್ನು ನಂಬಿದ, He believed that ದೇವರಿಗೆ ಭಯಪಟ್ಟ, ಅದು ಯಾರಂತ ಗೊತ್ತಿಲ್ಲ, ದೇವರಿಗೆ ಭಯಪಟ್ಟ, ದಾನ ಧರ್ಮಗಳು ಮಾಡ್ತಾ ಇದ್ದ, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ. ದೇವರು ಯಾರು ಗೊತ್ತಿಲ್ಲ, ನೀನು ನಾವು ಪ್ರೇಯರ್ ಮಾಡ್ತೀವಿ. He was saying, God, I don't know who you are, but I pray. ಅರ್ಥ ಆಗಿಲ್ಲ ನಿಮಗೆ? I think you didn't understand. ಅಂಕ ಮಾಡೋರಿಗೆ ಯೇಸು ಸ್ವಾಮಿ ಏನಾದ್ರೂ ಮಾತಾಡಬಹುದು. For such people will Jesus do something? ಯಾಕಂದ್ರೆ ಅವರಿಗೆ ಯಾರ ದೇವ್ರಿಗೆ ಗೊತ್ತಿಲ್ಲ, ದೇವ್ರು ಗೊತ್ತಾಗಬೇಕು ಅಂತೇಳಿ ಆ ದೇವರಿಂದ ಗೊತ್ತಿಲ್ಲದ್ರು ಕೂಡ, ನಾಮ ಗೊತ್ತಿದ್ರು ಕೂಡ ಭಕ್ತಿ ತೋರಿಸ್ಕೊಂಡು ಆ ದೇವರನ್ನೇ ಹುಡ್ಕೊಂಡು ಹೋಗ್ತಾ ಇರೋದು. ಬೇರೆ ಯಾವ ಕೆಲಸಗಳು ಅವರು ಮಾಡಕ್ಕಿಲ್ಲ. Because they don't know who is true God, but in search of God, for seeking God, they are doing all devoted things. நிறைய பேர் என்ன பண்ணுவாங்கன்னா, உண்மையான தேவனை சொல்லி பண்ணி மந்திரங்களை பண்ணி விக்கிரங்களை பண்ணி அத்தை பண்ணி இத்த பண்ணி எல்லாம் பண்ணி ನಾವು ದೇವ ಭಕ್ತರು ಅಂತ ಹೇಳ್ತಾರೆ. And many people they say we are devoted and they'll involve in magic, witchcraft, idol, everything, and they say they are devoted. ಬರೀ ನೆಕ್ಸ್ಟ್ ಏನಾಚಿ ಬಾರ. One day at about 3 in the afternoon, ಒಂದು ದಿನ ಮಧ್ಯಾಹ್ನ 3 ಗಂಟೆಯಲ್ಲಿ he had a vision. ಅವನಿಗೆ ದರ್ಶನ ಉಂಟಾಯಿತು. He saw an angel of God ದೇವ ದೂತನೇ who came to him and said, Cornelius. ದೂತ ಹೇಳ್ತಾನೆ, ಕೋರ್ನೆಲಿಯ. Cornelius stared at him in fear. ಆ ದೂತರನ್ನ ಪ್ರತ್ಯಕ್ಷವಾಗಿ ನೋಡ್ತಾನೆ ಕೋರ್ನೆಲಿಯ. And what is it, Lord? He asks. And the angel answered, your prayers and gift for the poor have come up. ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ನನ್ನ ಸನ್ನಿಧಿಗೆ ಏರಿ ಬಂದವು. As a memorial offering before God. ಒಂದು ಪ್ರಶ್ನೆ, ಕೋರ್ನೆಲಿಯ ಎಷ್ಟು ದಿನ ರೀತಿ ಮಾಡಿರ್ಬೋದು? So how many days Cornelius might have done? ಮಾಡಿ ಒಂದಿನ ಆಯ್ತಾ, ಮಾಡಿ ಒಂದು ವಾರ ಆಯ್ತಾ, ಮಾಡಿ ಒಂದು ವರ್ಷ ಆಯ್ತಾ, ಅಥವಾ ಮಾಡಿ ಒಂದು ಕೆಲವು ವರ್ಷಗಳಾಯ್ತಾ? Did he? ಎಷ್ಟಾಗಿರ್ಬೋದು? How many days? Didn't past 1 year he did, or 1 week, or how? ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಮೇಲಕ್ಕೆ ಏರಿ ಬಂದವು. Your prayers, your acts of charity has gone upon God's presence. ಎಲ್ಲಿ? Your prayers and acts of charity has gone up into God's presence. ಬಹಳ ದಿನಗಳಿಂದ ಮಾಡ್ತಾ ಇದ್ದಾನೆ. He is doing it from many days. ಅನೇಕ ದಿನಗಳಿಂದ ಮಾಡ್ತಾ ಇದ್ದಾನೆ. From many days. ಅನೇಕ ವರ್ಷಗಳಿಂದ ಮಾಡ್ತಾ From ಇದ್ದಾನೆ. many years. ಅದು ದೇವರು ಗೊತ್ತಿಲ್ಲ. But he doesn't know God. ಈಗ ದೇವರೇ ಬಂದು ಅವನ ಕುಟುಂಬ ರಕ್ಷಣೆ. And now God himself is coming and saving his family. ಇಲ್ಲಿ ಮುಂದೆ ದೂತ ಹೇಳ್ತಾನೆ, And in there the angel ಪೇತ್ರರ ಮನೆ ಅಡ್ರೆಸ್ ಹೇಳ್ತಾನೆ. He's telling the address of Peter's house. ಪೇತ್ರ ಎಲ್ಲಿದ್ದಾನೆ ಊರಲ್ಲಿ ಈಗ? You know where Peter is now? ಯಾರ ಮನೆಯಲ್ಲಿ ಇದ್ದಾನೆ? Whose house he is residing? ಏನ್ ಮಾಡ್ತಾ ಇದ್ದಾನೆ ಅವನು? What is he doing? ನೀನೇನ್ ಮಾಡ್ಬೇಕು ಕರ್ಸಿ ಅವನ? What you should do by calling him? ಎಲ್ಲ ಹೇಳ್ತಾರೆ. Everything ಎಲ್ಲ ಕೇಳ್ಕೊಳ್ತಾನೆ. he listen. ಹಂಗೆ ಕಳಿಸ್ತಾನೆ, ಕರ್ಕೊಂಡ್ ಬರ್ತಾನೆ. Call them. ಪೇತ್ರನ ಮುಖಾಂತರ ರಕ್ಷಣೆ. And through Peter you will be saved. ಅರ್ಥ ಆಯ್ತು? I think you understand. ರಕ್ಷಣೆ ಆಗುತ್ತಾ ಆಗಲ್ವಾ ಅಂತ? Will salvation happen or not? ಆಗುತ್ತೆ. Yes, it will. ಆದ್ರೆ ಲೇಟು. But it's late. ನಾವು ಬೇಗ ಬಂದ್ಬಿಟ್ವಿ, We came off soon, ಅವ್ರು ಲೇಟ್ ಆಗಿ ಬರ್ತಾರೆ. but they'll come late. ಇವರು 5 ಗಂಟೆಗೆ ಬರೋ ಕೆಲಸಕ್ಕೆ, Some people came to work at 5 o'clock. ಇವರು 9 ಗಂಟೆಗೆ ಬರೋ ಕೆಲಸಕ್ಕೆ, Some came at 9 o'clock. ಇವರು 12 ಗಂಟೆಗೆ ಬರೋ ಕೆಲಸಕ್ಕೆ, Some came at 12 o'clock. ಇವರು 3 ಗಂಟೆಗೆ ಬರೋ ಕೆಲಸಕ್ಕೆ, Some came at 3 o'clock. ಕೆಲವು ಕೆಲಸ ಮುಗಿಯೋ ಟೈಮಲ್ಲಿ ಬಂದು, Some came in the finishing ಮುಗಿಯೋ time. ಟೈಮಲ್ಲಿ ಬಂದು In the end time. ನಾವು ಅನ್ಕೊಂಡ್ವಿ, We thought, ಮುಗಿಸೋ ಟೈಮ್ ಬಂದವರಿಗೆ ಪಲ್ಲಕ್ಕೂ ಮುಚ್ಚಿಬಿಟ್ಟಿದೆ ಅನ್ಕೊಂಡ್ವಿ. for those who come in the end time, the kingdom of God is closed, we thought. ಆದ್ರೆ ಮುಗಿಯೋ ಟೈಮ್ ಬಂದ್ರು ಪಲ್ಲಕ್ಕೂ ಮುಚ್ಚಿದೆ. But even in that time, if you come, the kingdom of God will never close. ತುಂಬಾ ಕಥೆ ಹೇಳಿದ್ದೀನಿ ನಾನೀಗ. I have told many stories ಅರ್ಥ ಮಾಡ್ಸಕ್ಕಾಗಿ ಇಷ್ಟು ಕತೆ. to make you understand. ವರವಲ್ಲ ವರ ಮಾಡಿ ಹಚ್ಚಿಬಿಟ್ಟು
Will they come to ಅದೇ salvation? ಬರಮಾಟಗಳ Will they come? ಬರ್ತಾರ ಬರಲ್ವಾ? ಬರ್ತಾರೆ They will, ಆದ್ರೆ ಬೇಗ ಬರಲ್ಲ. but not soon. ಸುತ್ಕೊಂಡು ಬಿಸ್ನೆಸ್ ಮಾಡ್ಕೊಂಡ್ ಬರ್ತಾರೆ. They do all their business at ಅಲ್ಲಿ home. ಹೋಗಿ ಇನ್ನಾಯ್ತು, ಇಲ್ಲಿ ಹೋಗಿ ಏನಾಯ್ತು, ಇಲ್ಲಿ ಹೋಗಿ ಏನಾಯ್ತು ಎಲ್ಲ ಕತೆ ಕೇಳ್ಬಿಟ್ಟಿರ್ತಾರೆ. They will go all around and then lastly come. ಕಡೆಸಿಲೆ ಯೇಸುವೇನು ಉತ್ಕೊಂಡು And lastly they'll say, okay, I need ಅಪ್ಪ ಅಮ್ಮ ವಯಸ್ಸಿನ Jesus. ಆಯ್ತು At that time they will be, ஏசுக்கா கொடுக்கிறதுக்கு ஒண்ணுமே இருக்காது. they won't have anything to give for Jesus. ஏன் நம்ம சர்ச்சிலே ரட்சிக்கப்பட்டு வந்து இயேசுல இருந்து ஒண்ணும் செய்யாத வயசு அப்படியே போய் நிக்குது, நம்ம வாழ்க்கையில யோசிக்காத இத்தனை இருக்கிறாங்க. When many are there in our church, we came and we are saved and we didn't do anything for Jesus. We are just living, the age is passing. இயேசுக்கு என்ன பண்ணமே? You need to do something for பண்ணல பாஸ்டர், Jesus. 50 வருஷம் பெறல பண்ணி. Yes, pastor, will do after வந்து சொல்றாரு 50 years ஆதுமேல நம்ம என்ன சேவை. After 50 years, we'll do ministry. எப்போ 50 years ஆரம்பிப்பாரு. After 50, when did I say 60 க்கு ரிட்டையர் வந்து 60 is retirement age. அவன் என்ன பண்ண போறாரு? Then what you will do? அப்ப ரிட்டையர். Then I'm retired. 50 to 60 தான் பண்றது. Only 50 to 60 they'll do the ministry. ದೇವರನ್ನ ತಿಳಿದುಕೊಳ್ಳುವಂಥದ್ದು, ಅದು ತಿಳ್ಕೊಂಡ ದೇವರನ್ನ ಪರಿಚಯ ಮಾಡುವಂಥದ್ದು ಇಲ್ಲಿರ್ತಕ್ಕಂಥ ದೊಡ್ಡ ಒಂದು ಸಮಸ್ಯೆ. Knowing God and introducing God to others is a big problem here. ಅಪ್ಪ ಈ ಪ್ಯಾರಬಲ್ ಹೇಳಿದ್ರೆ So this parable tells ಈ ವ್ಯಾಪಾರಿ ಹುಡುಕಿ ಬಂದದ್ದು, the businessman is searching. ಕೆಲವರು ದೇವರನ್ನ ವಿಷಯದಲ್ಲಿ ಹುಡುಕಿ Many people are searching God like ದೇವರ this. ಬಿಸ್ನೆಸ್ ಅಲ್ಲೇ ತೊಡಗಿ They involve in that business ಕೊನೆಯಲ್ಲಿ ಬರ್ಬೋದು, and at last they may find ಬರದೇ ಕೂಡ or they may not also. ನೆರೆಯ ಕ್ರಿಸ್ತ ಬರಬಹುದು. Many Christians will not come ಏನ ಕಳ್ಳ ಉಪದೇಶ போய் மாட்டிடுச்சಲ್ಲ. because the false teachings they have got caught into. ಇದು ಲಾಸ್ಟ್ ಡೇಸ್ ಆದ ನಿಮಿತ್ತವಾಗಿ As this is the last days, ಸಭೆಗಳು நிறைய ಕೊಳಪಂಗ, ಸಭೆಗಳ ಒಳಗೆ ತುಂಬಾ ಗಲಿಬಿಲಿ ಉಂಟು. ಊಳಿಯರ್ಗಳ ಮನೆಯ ಕೊಳಪಂಗ, ಸೇವಕರ ಮಧ್ಯದಲ್ಲಿ ಗಲಿಬಿಲಿ, ವಿಶ್ವಾಸಿ ಮನೆಯ ಕೊಳಪಂಗ, ವಿಶ್ವಾಸಿಗಳ ಮಧ್ಯದಲ್ಲಿ ಗಲಿಬಿಲಿ. ಯಾರಿಗೆ ಎನ್ನ ಪುರಿದ ಅರ್ಥ ಎಲ್ಲ ಸತ್ಯ, ಯಾರಿಗೆ ಏನ್ ಅರ್ಥ ಆಗುತ್ತೋ ಅದೇ ಸತ್ಯ. ಮುತ್ತಿನ ಯಾರು? ಇಲ್ಲಿ ಮುತ್ತು ಅನ್ನೋದು ಯಾರು? ಇಪ್ಪಲ್ಲ ಕೇಳಿದ್ರೆ ಮುತ್ತಿನ ಯಾರು? ಇಲ್ಲಿ ಮುತ್ತು ಅಂದ್ರೆ ಯಾರು? ಅವರು ಜೀಸಸ್. ಅದು ಯೇಸು. ಜೀಸಸ್ ಹೆಂಗೆ ಕಂಡುಪಿಡಿக்கணும்? ಯೇಸುವನ್ನ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು? ಕಲವಾರಿಯಲ್ಲಿ அந்த ಉರುಗುತ್ತ ಕಂಡುಪಿಡಿக்க முடியுமா? ಆ ಕಲ್ವಾರಿ ಶಿಲುಬೆಯಲ್ಲಿ ನಾವು ಹುಡುಕಕ್ಕಾಗುತ್ತಾ? ಶಿಲುಬೆ ಕಂಡುಹಿಡಿಯಕಾಗುತ್ತಾ? In that cross can we find ಜೀಸಸ್ ಅನ್ನು ಕಂಡುಹಿಡಿಯಬೇಕಾದ್ರೆ ಬೈಬಲ್ ಅಲ್ಲಿ ಕಂಡುಹಿಡಿಯಬೇಕು. So if you want to find Jesus, you need to see the Bible. ಓಲ್ಡ್ ಟೆಸ್ಟಮೆಂಟ್ ಅನ್ನು ಕಂಡುಹಿಡಿಯಬೇಕು. In the Old Testament you need to search. ಆಗ ನಾವು ಎಂತ ವ್ಯಾಪಾರಿ ಆಗಬೇಕು ಹೇಳಿ? So what type of businessman we should be? ದೇವರ ವಾಕ್ಯಗಳ ಮುಖಾಂತರ ಯೇಸುವನ್ನು ಕಂಡುಕೊಳ್ಳುವ ಒಂದು ಪ್ರಯತ್ನ ನಾವು ಮಾಡಬೇಕು. Through the word of God we should find Jesus and we should make that attempt. ಆದರೆ ಪರಲೋಕ ರಾಜ್ಯ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ, So for whom the kingdom of God ಯಾರೊಬ್ಬ ವ್ಯಕ್ತಿ which person ಯೇಸುವನ್ನು ಕಂಡುಕೊಳ್ಳೋಕ್ಕೋಸ್ಕರ to know Jesus, ಅವನು ಆಳವಾಗಿ ಅಗಲವಾಗಿ ನೀಳವಾಗಿರ್ತಕ್ಕಂಥ ಈ ದೇವರ ವಾಕ್ಯದ ಒಳಕ್ಕೆ ಪ್ರಯಾಣ ಮಾಡಬೇಕು. in depth, in wider, he has to work and enter into this word of God. ಜನ ಅದು ಮಾಡಕ್ಕಿಲ್ಲ. People won't do that. ಈ ಟೆಂಪಲ್, ಆ ಮಸೀದಿ, ಅಲ್ಲಿ ಓಡಾಡ್ತಾ ಇದ್ದಾರೆ. And this temple, that mosque, here, there, they'll wander about. ನೀವು ಯೇಸುವನ್ನು ಕಂಡುಕೊಳ್ಳಬೇಕಾದರೆ If you have to know Jesus, ಹಳೆಯ ಏರ್ಪಾಡು ಪಡಿಸಿದಾಗ ಪುರಿಯೋ. if you read the Old Testament, only ಜೀಸಸ್ ಅನ್ನ ನೀವು ತಿಳಿಯಬೇಕಾದದ್ದು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ. only in Old Testament you can know Jesus. 9289 times ಜೀಸಸ್ ಬಗ್ಗೆ ಬೈಬಲ್ ತಗೊಂಡಿದೆ. 9289 times Paul has testified about Jesus. ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ 859 times ಇದೆ. And in New Testament 859 times it's there. கிறிஸ்துவுக்கு இதுல ஒண்ணுமே தெரியாது. But Christians don't know this. ಯಾಕೆ தெரியாதுன்னா அவங்க ಬೈಬಲ್ படிச்சிಲ್ಲ. Why they don't know? Because they didn't read the Bible. ಬೈಬಲ್ படிச்சாங்க அந்த குஷ்டரோகி ಗುಣ ಅಂತ படிச்சிக்கிறாங்க ಅவ்வளவுதான். Only what they have read in the Bible is the leprosy man. 38 ವರ್ಷமா ಗುಣ ಅನ್ನೇ ಅವನ படிச்சிக்கிறாங்க. At 38 years man was ಯೇಸು healed. படிக்கல. But they don't know Jesus. ಅರ್ಥ ಆಗಲಿಲ್ಲ. ನಾ ಯಾರು ಓದ್ತೀವಿ ಜಾಸ್ತಿ? What we read more? ಕಾಲ್ ಸರಿ ಅವನ படிச்சிக்கிறೋ. If our leg to be proper we read. ಕಣ್ಣು ಸರಿನ படிச்சிக்கிறೋ. The blind man healed we read. ಚೆತ್ತುನ படிச்சிக்கிறೋ. The dead man raised we read. ಇವೆಲ್ಲ ಸೇಯக்கூடிய ವಲ್ಲಮೆಯ ದೇವನ படிக்கிறோம். But we didn't read that Jesus was capable to do all these things. ಕ್ರೈಸ್ತರಿಗೆ ಇರ್ತಕ್ಕಂಥ ಕೊರತೆ ಅಂದ್ರೆ the lack of knowledge of Jesus. We Christians are lacking in the lack of knowledge of Jesus. ಆದರೆ ಮುತ್ತು ಅಂತ ಹೇಳಿದ್ರೆ ಇನ್ನೊಂದು ನೀವು ಅರ್ಥ ಮಾಡಿಕೊಳ್ಳಬೇಕು, ಸತ್ಯ ವೇದದ ಪುಸ್ತಕದ ಒಂದೊಂದು ಭಾಗಗಳು ಮುತ್ತುಗಳು.
The pearl, you should even understand each and every part in the scripture are pearls. ಪರಲೋಕ ರಾಜ್ಯ ಯಾರಿಗೆ ಸಿಕ್ಕುತ್ತಂದ್ರೆ ಈ ಮುತ್ತುಗಳನ್ನ ತೋಡಿ ಆ ದೇವರನ್ನ ಚೆನ್ನಾಗಿ ತಿಳಿಯತಕ್ಕವನಿಗೆ ಸಿಗ್ತದೆ. One who digs and finds that pearl by searching the God, you know them. ಈ ಬೈಬಲ್ ಹೋಗಿ ಯೇಸುವನ್ನ ನೀವು ಚೆನ್ನಾಗಿ ತಿಳಿದುಕೊಳ್ಳಬೇಕು. By reading this Bible, you need to know about Jesus well. ಇವರು ಬೈಬಲ್ ಚೆನ್ನಾಗಿ ತಿಳಿದಿದ್ದ ಪೌಲ. See, Paul knew Bible. ಅವನಿಗೆ ಧರ್ಮಶಾಸ್ತ್ರ ಗೊತ್ತಿತ್ತು, He knew the law, ಪ್ರವಾದಿಗಳ ಪುಸ್ತಕ ಗೊತ್ತಿತ್ತು, the prophetical books, ಚರಿತ್ರೆ ಪುಸ್ತಕ the ಗೊತ್ತಿತ್ತು, history books, ಓಲ್ಡ್ ಟೆಸ್ಟಮೆಂಟ್ 39 ಪುಸ್ತಕಗಳು ಗೊತ್ತು. Old Testament 39 books he knew. ತಾನಾಗ್ ಬೈಬಲ್ ಅವನಿಗೆ ಗೊತ್ತು, He even knew Tanakh, ಆ ಯೇಸು ಗೊತ್ತಿಲ್ಲ. but he didn't know Jesus. ಅದಕ್ಕೆ ಯೇಸು ಸ್ವಾಮಿಗೂ ಅವರ ಸಭೆಗೂ ಹಿಂಸೆ ಮಾಡಿದ. So only persecuted Jesus and the church. ಅವನು ಯೇಸುವಿನ ಎನ್ಕೌಂಟರ್ ಆದಾಗ, And once he was encountered with ಅವನಿಗೆ Jesus, ದೇವರ ಅಭಿಷೇಕ ಕೊಟ್ಟಾಗ anointed him, ಅವನಿಗೆ ಓಲ್ಡ್ ಟೆಸ್ಟಮೆಂಟ್ ಎಲ್ಲ ಜೀಸಸ್ ಅಂತ ಗೊತ್ತಾಯ್ತು. he came to know that the entire Old Testament is Jesus. ಅದಕ್ಕೆ ಫಿಲಿಪ್ಪಿ 3:8 ಹೇಳ್ತಾನೆ, It says in Philippians 3:8, ನಾನು ಯೇಸುವನ್ನು ಇನ್ನೂ ಅರಿಯಬೇಕು. I need to know Jesus more. ಯೇಸುವನ್ನು ಅರಿಯುವುದಕ್ಕಾಗಿಯೇ Just to know him, ನನಗೆ ಲಾಭವಾಗಿರುವ ಎಲ್ಲವನ್ನು ಕಸವಾಗಿ ಎಣಿಸು. all my benefits I consider it as waste. ಯೇಸುವನ್ನು ಅರಿಯಬೇಕು, I need to know Jesus. ಅವರ ಪುನರುತ್ಥಾನ ಅರಿಯಬೇಕು, I need to know his ಅವರ resurrection. ಜೀವನವನ್ನು ಅರಿಯಬೇಕು, I need to know his ಅವರಾದ life. ಗಾಯಗಳನ್ನು ಅರಿಯಬೇಕು, I need to know his ಅವರ death. ಮರಣವನ್ನು I ಅರಿಯಬೇಕು, need to know his death. ಅವ್ರಿಗೆ ಏನೇನಾಗ್ತದೆಲ್ಲ ನಾನು ಕಂಡುಹಿಡಿಬೇಕು, What all happened to ಅವನು him, ತಿಳ್ಕೋಬೇಕು I ನಾನು. need to know him. ಅದಕ್ಕಾಗಿ ಆ ಪೌಲನು 12ನೇ ಅಪೊಸ್ತಲನಾಗಿ ದೇವರಿಂದ ನೇಮಕವಾಗಿರಬೇಕು. So Paul should have been anointed by God as a 12th apostle then. ಯಾಕಂದ್ರೆ 11 ಅಪೊಸ್ತಲರು ನೋಡಬಹುದು ಯೇಸುಸ್ವಾಮಿ ಶಿಷ್ಯರುಗಳಲ್ಲಿ. Because 11 apostles we can see among the disciples. 12ನೇ ಅಪೊಸ್ತಲನಾಗಿ ಯೂದ ಅವನು ನರಕಕ್ಕೆ ಹೋದ. And 12th apostle Judas went to hell. ಯಾರು 12ನೇ ಅಪೊಸ್ತಲರು? So who's the 12th apostle? ಅವನಿಗಳು ಬೈಬಲ್ ತೋರಿಸಬಹುದು ನೀವು. You may show in the Bible. ಬುಕ್ ಆಫ್ ಆಕ್ಟ್ ಅಲ್ಲಿ ಮೊದಲನೇ ಚಾಪ್ಟರ್ ತೋರಿಸ್ಬಿಡ್ತಾರೆ. In the Acts chapter 1. ಮತ್ತಿಯ ಬರ್ದಿಲ್ವಾ ಅಂತ. Matthias will see. ಯಾರದು ಹೇಳಿದ್ದು? Who said that? ಅಪೊಸ್ತಲರು ಚೀಟಿ ಹಾಕಿದ್ದು. The apostles put a lot. ನಾನು ಚೀಟಿ ಹಾಕಿ ನಿಮ್ಮ ಹೆಸರಲ್ಲಿ ಅದು ಬರ್ತದ ಅದು? If I put a lot and take your name, will it happen? ಇವರು ಚೀಟಿಯಾಗಿ 12ನೇ ಅಪೊಸ್ತಲರು ಅಂತ ಹೇಳಿದ್ರು. By putting the lot, they took one and ಆದ್ರೆ they ಅದೇ said Matthias is ಪುಸ್ತಕದಲ್ಲಿ and in the same act, ದೇವರು ಪೌಲನೇ 12ನೇ ಒಬ್ಬ ಅಪೊಸ್ತಲ ಅಂತ ಹೇಳಿ ಘೋಷಿಸಿದ. God himself declares as Paul as the 12th apostle. ಮತ್ತಿಯ ಅವನ 12ನೇ ಅಪೊಸ್ತಲ ನೇಮಕವಾದರೂ ಅವನು ಏನು ಮಾಡಿಲ್ಲ. Because Matthias even by ಅವನು ಮಾಡಿದ್ದು ಆ ಬುಕ್ಕಲ್ಲಿ ಬರೆಯಲ್ಪಡಲೇ ಇಲ್ಲ ಏನು. nothing is written ಅದು about ಒಬ್ಬ him. ಅಪೊಸ್ತಲನಾಗಿ ಏನ್ ಮಾಡಬಹುದು ಅದನ್ನೆಲ್ಲವನ್ನ ಅಪೊಸ್ತಲರಿಂದ ಹೆಚ್ಚಾಗಿ ಮಾಡ್ತವನೇ ಪೌಲನು. But Paul did more and beyond things than the apostles. 3 ಬಾರಿ ಯುರೋಪ್ ಕಂಟ್ರಿ ಸುತ್ತಕೊಂಡು ಬಂದ. Thrice he went around Europe. 3 ಬಾರಿ ಹೋಗಿ ಯುರೋಪ್ ಅನೇಕ ಪ್ರದೇಶಗಳಲ್ಲಿ ಸಭೆಯನ್ನು ಸ್ಥಾಪಿಸಿದ. And thrice he established churches in America. ಅವನ ಸಭೆಗಳು ಸ್ಥಾಪಿಸಿದ ಕಡೆಗಳಲ್ಲಿ ಬಲವಾದ ದೇವರ ಕಾರ್ಯ ನಡೆಯಿತು. Wherever he established the church, God's mighty work. ರೋಮ ಪಟ್ಟಣ, Rome, ಕೊರಿಂಥ ಪಟ್ಟಣ, Corinthian, ಫಿಲಿಪ್ಪಿ ಪಟ್ಟಣ, Philippi, ಥೆಸಲೋನಿಕ ಪಟ್ಟಣ, Thessalonica, ಎಫೆಸಸ್ ಪಟ್ಟಣ, Ephesians. ಇಲ್ಲೆಲ್ಲ ಜನಗಳನ್ನ ಕ್ರಿಸ್ತನ ಕಡೆಗೆ ನಡೆಸಿದ. all these people he led them towards Christ. ಎಫೆಸ ಪಟ್ಟಣ ಯೂನ್ ಮಾಡಿದ ಸೇವೆ ಬೆಳಗಿನ ಅಪೊಸ್ತಲ ಜಾನ್ ಹೋಗಿದ್ದು. After his ministry, only Apostle John went over there. ಅಪೊಸ್ತಲರು ಸೇವೆ ಮಾಡಿದ ಕಡೆಗೆ ಇವನು ಹೋಗಲಿಲ್ಲ. Wherever the apostles did the ministry, he didn't go. ಅದಕ್ಕೆ ಹೇಳ್ತಾನೆ ಎಲ್ಲ ಅಪೊಸ್ತಲರಿಂದ ನಾನು ಕಡಿಮೆ ಕೇಳ್ತಾನೆ. Yeah, so what am I least than the other apostles? ನಾ ಏನ್ ಕಡಿಮೆ ಮಾಡಿದ್ದೀನಿ, ಅದಕ್ಕೆ What ಜಾಸ್ತಿ less? I've ಮಾಡಿದ್ದೀನಿ. done more than ನಾ them. ಅಪೊಸ್ತಲ ಕರೆಸ್ಕೊಂಡ್ರೆ ನಾನು ಏನ್ ತಪ್ಪು ಅಂತ ಕೇಳ್ತಾನೆ. And he says, if I am called as an apostle, is that wrong? ಗೊತ್ತಾಗಲಿಲ್ಲ. ಯಾಕೆಂದ್ರೆ ಅವನು ಯೇಸುವನ್ನು ಅರಿಯಬೇಕು ಅಂತ ಅರಿಯುವುದಕ್ಕೆ ಹೊರಟ. Because he wanted to know Jesus and he went in search ಅವನು of ಡಬಲ್ ಡಾಕ್ಟರೇಟ್ ಪದವಿಯನ್ನು ಕಿತ್ತೆಸೆದ. He threw away his double doctorate. ದೊಡ್ಡ ಹಣವಂತ ಅದನ್ನ ಕಿತ್ತಿ ಎಸೆದ. Very rich person, he threw that ದೊಡ್ಡ away. ಮನೆತನದವನು ಅದನ್ನ ಕಿತ್ತಿ ಎಸೆದ. From a big great family, he ಅವನು threw that ರಬ್ಬಿ ಆಗಿದ. ಆ reputation. ರಬ್ಬಿ ಪದವಿಯನ್ನು ಕಿತ್ತಿ He ಎಸೆದ. was a rabbi, he took out that title. ಅವನಿಗಿರುವಂತ ಎಲ್ಲ ಸೌಕರ್ಯವನ್ನು ಕಿತ್ತಿ ಎಸೆದ. All the facilities that he had, he put aside. ಮದುವೆನೂ ಕೂಡ ಆಗದಂತೆ ತನ್ನ ತೀರ್ಮಾನ ಮಾಡಿಕೊಂಡ ಅವನು. He even decided not to get married. ಜೀಸಸ್ ತಂಗಿ ಆಗ್ಬೇಕು ಅಂತ. And he liked to be like Jesus. ಯೌವನ ಅಪರಾಧದಲ್ಲಿ ಯೇಸುವನ್ನು ಕಂಡುಕೊಂಡ. In the young age, he knew Jesus. ಅವನು ವಯಸ್ಸಾದಾಗಲೇ ಅವನು ಸತ್ತಿದ್ದ. And only after the age, he was dead. ಹೆಂಗೆ Can you tell? ಈಗ ನಾವು ಯೇಸುವನ್ನ ಕಂಡುಕೋಬೇಕು. Now we have to find Jesus. ಪರಲೋಕಕ್ಕೆ ನಾವು ಹೋಗ್ತೀವಿ ಅಂತ ಹೇಳಿದ್ರೆ If we have to go to heaven, ನಾವು ಯಾರನ್ನ ಕಂಡುಕೋಬೇಕು?
we should find? ಪರಲೋಕದ ರಾಜನನ್ನ ಕಂಡ್ಕೋಬೇಕು. We need to find the King of heaven. ಜೆರೋಮ್ ಅಂತ ಹೇಳಿ ಚರ್ಚ್ ಫಾದರ್ ಒಬ್ಬ ಹೇಳ್ತಾರೆ. A priest by name Jerome, he இல்ல says, priest இல்ல, அப்படி சொல்லுவோம். இப்போ ஃபாதர் ஆஃப் தி நேஷன் மகாத்மா காந்தி இருக்காங்களே, அனுப்பதி சர்ச் ஃபாதர். a church father says, இந்த ஃபாதர் இல்ல, not this priest. ಜೆರೋಮ್ ಅಂತಕ್ಕಂಥವ್ರು ಹೇಳ್ತಾರೆ. His name is Jerome. He A good says, policy ಹೇಳಿದ್ರೆ the law books and prophetic books. and he says, law books and prophetical books is the good. ಅದು ಒಂದು ಗುತ್ತು. It's a pearl. ಅದ್ರ ಒಳಗಿರುವಂತ ರಕ್ಷಕನ ತ್ಯಾಗಗಳನ್ನ ತುಳಿಯತಕ್ಕಂಥದ್ದು ಮುತ್ತಿನ ಒಂದು ಕಾರ್ಯ. And knowing that Savior and his acts is searching for that pearl over there. ಪೌಲಿಗೆ ಮರೆಯಾಗಿದ್ದಂತ ಎಲ್ಲ ಮರ್ಮಗಳು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಅದೆಲ್ಲ ದೇವರು ಅವನಿಗೆ ಬಹಿರಂಗಪಡಿಸಿ. All the secrets that was hidden to Paul in the Old Testament, God revealed it here for him. ಗ್ರೆಗೋರಿ ದ ಗ್ರೇಟ್ ಅಂತ ಹೇಳಿ ಫಾದರ್ ಚರ್ಚ್ ಫಾದರ್ ಹೇಳ್ತಾರೆ. And another person by name Gregory the Great, he says, ಅಂದ್ರೆ ಪರಲೋಕದ ಜೀವನ ಎಷ್ಟು ಸಿಹಿಯಾಗಿದೆ ಎಂಬ ಆ ಒಂದು ಕಾರ್ಯ ತಿಳಿಯಕ್ಕಾಗಿನೇ ನಮ್ಮ ಪ್ರಯತ್ನ ಭೂಮಿಯಲ್ಲಿ ಆಗಬೇಕು. to know how sweet the heavenly work is, we need to do things in the world, he ಅದನ್ನ says. ತಿಳಿಬೇಕಾದ್ರೆ ನಾವು ಬೈಬಲ್ನ ಚೆನ್ನಾಗಿ ತಿಳಿಬೇಕು. If you have to know all that, you need to know the ಬೈಬಲ್ scripture. ಚೆನ್ನಾಗಿ ತಿಳ್ಕೊಂಡ್ರೆ ನಮ್ಮ ಜೀವನ ಪರಲೋಕದಲ್ಲಿ ಎಷ್ಟು ಸೊಗಸಾಗಿದೆ. If you know the Bible, our life in the heaven will be so sweet. ಯಾಕಂದ್ರೆ ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ There's no ಹೋರಾಟ ಇಲ್ಲ, tears, there's no ಅಲ್ಲಿ weeping, ಸಮಸ್ಯೆ ಇಲ್ಲ, there's no ಅಲ್ಲಿ problems, ಪರದಾಟ ಇಲ್ಲ, ಅಲ್ಲಿ there's no ಕೊರತೆ ಇಲ್ಲ, struggle, there is ಅಲ್ಲಿ no ಮರಣ lacking, ಇಲ್ಲ, there ಅಲ್ಲಿ is no ಹೋರಾಟ death, ಇಲ್ಲ. there is no weeping. ಅರ್ಥ ಆಗೋದು ಆಮೇನ್. If you understand, ಹಲ್ಲೆಲೂಯಾ. ಹೇಳಿದ್ರೆ ಆಮೇನ್ ಹಲ್ಲೆಲೂಯಾ. ಹೇಳಿದ್ರೆ ಆಮೇನ್ ಹಲ್ಲೆಲೂಯಾ. ಹೇಳಿದ್ರೆ ಆಮೇನ್ ಹಲ್ಲೆಲೂಯಾ. Amen, hallelujah. ಅಂದ್ರೆ ಬೆಲೆ ಬಾಳತಕ್ಕಂಥವ್ರು ಯೇಸು. So Jesus is more valuable. ಅವ್ರ ಬಗ್ಗೆ ಬರೆಯಲ್ಪಟ್ಟ ಈ ಸತ್ಯವಾದ ಬೆಲೆ ಬಾಳತಕ್ಕಂಥ The scripture written about him is ಈ valuable. ಸತ್ಯಗಳನ್ನ ನಾವು ಹುಡುಕಿ ಕಂಡುಕೊಳ್ಬೇಕು. We should search and find these truths. ದೇವರ ವಾಕ್ಯನ ಚೆನ್ನಾಗಿ ತಿಳಿದ್ರೆ If you know the word of God well, ಮುದ್ದಾದ ಯೇಸುವನ್ನು ಚೆನ್ನಾಗಿ ತಿಳಿಯಕ್ಕೆ ಆಗ್ತದೆ. you can know the pearl Jesus well. ಯೇಸುವನ್ನು ಚೆನ್ನಾಗಿ ತಿಳಿದಿರುವವನು A person who knows Jesus well ಆ ಪರಲೋಕ ರಾಜ್ಯದ ಒಳಕ್ಕೆ ಪ್ರವೇಶ ಮಾಡಕ್ಕೆ ಅನುಕೂಲ. can enter into the kingdom of God. ರಕ್ಷಣೆ ಹೊಂದಿದ್ದೀರಾ? Are you saved? ರಕ್ಷಣೆ ಆಗಿದೆ. Yes, I'm saved. ಯೇಸು ಗೊತ್ತಾ? Do you know Jesus? ಗೊತ್ತೇ ಇಲ್ಲ. No, I don't know ದೇವರು Jesus. ವಾಪಸ್ ಕಳಿಸಿದ ಮೇಲೆ Then they send you back to heaven. ಎವಡಿಗೋ How will it be? ರಕ್ಷಣೆಯಾಗಿ ಕಳ್ಳನಂತೆ ರಕ್ಷಣೆಯಾಗಿ ಹೋಗಿದ್ರೆ ನಿಮ್ ಕೆಳಕ್ಕೆ Like a thief, if you are saved in the end time. ಶಿಲುಬೆಯಲ್ಲಿ ಒಬ್ಬ ಕಳ್ಳ ಇದ್ದ, ಅವನಿಗೆ ಯೇಸು ಬರ್ಲೋಕ ಬಾಪ ಅಂತ ಕರ್ಕೊಂಡು ಹೋಗ್ಬಿಟ್ರು. In the cross there was a thief. Jesus invited him and they took him. ಅವನಿಗೆ ಹೆವನ್ ಕೇಳಕ್ಕಿಲ್ಲ. The heaven will ದೇವ್ರು not ತಿಳ್ಕೊಂಡ ಅಂತ ಹೇಳಿ. question him, saying go ahead. ಅವನು ಹೇಳಿದ ಎರಡು ಮಾತ್ರ ಸಾಕು ಅಂತಾರೆ He said ದೇವರು. only 2 things is enough. ನಾವು ಚರ್ಚಿಗೆ ಬಂದು 20 ವರ್ಷ ಆಗಿ We are here in the church since 20 ಆದಿ years. ಕಾಂಡದಿಂದ ಪ್ರಕಟಣೆ ತನಕ ನಮಗೆ ಬೈಬಲೇ ಗೊತ್ತಿಲ್ಲ ಅಂದ್ರೆ From Genesis till Revelation, if we don't know the Bible, ಹೆವನ್ ಇಂಟ್ರೆಸ್ಟ್ ಆಗುತ್ತಾ ಅಂತ. will we enter into the heaven? ಕಡುವೆ ನಮ್ಗೆ ಬೇಲೆ ಫುಲ್ಲ ತೆರೆಯೋ, No, I know all my work என் well. மனைவி தெரியும், புருஷன் தெரியும், I know வேலை my தெரியும், wife, my பசங்க job, தெரியும், my வீடு children, தெரியும், my அது house. தெரியும், இது தெரியும், எல்லாம் தெரியாமா? Everything. அப்ப அவனுக்கு என்ன பத்தி தெரியுமா? Then Jesus will ask, do you know about me? உன்னை பத்தியா? No, I don't know. I didn't read. உங்களை நம்புற அவ்வளவுதான். I believe you. அவன் சொல்ல உன்னை பூமியிலே வச்சு தெரியுமா? Why I kept you in this world? ஏன் சர்ச்சில் வச்சு தெரியுமா? Why I placed you in one இந்த church? பைபிளில் இருக்கிற இயேசுடைய சத்தியங்களை Because you need to understand the truth in the Bible. அவன் இந்த சத்தியத்தை ஏன் புரிந்து கொள்ள? Why you didn't understand it? ಮೊದಲು ಚರ್ಚಿಗೆ ಬರ್ತಾರೆ, Many people come to church. ಸತ್ಯಗಳನ್ನ ಕಲಿಯೋದಿಲ್ಲ. They won't learn the truth from the scripture. சத்தியமே தெரியாது நிறைய பேருக்கு. They don't know the truth. புரிஞ்சுக்கவே நிறைய இஷ்டப்பட மாட்டாங்க. They don't like to know it. ஆயா கதை அந்த கதை இந்த நல்லா But புரியுது. other stories and all, அவங்கள பத்தி இவ்வளவு சொன்னா நல்லா புரியுது. they like to listen to the story of others. ஆனா பைபிளே தெரியல. But they don't know the Bible. பைபிள் தெரியலன்னா எப்படி பரலோக போறது? If you don't know the Bible, how will you go to heaven? சும்மா சொல்லட்டுமா ஜோக்கு? Shall I tell you one small joke? ಆಮೇಲೆ ಅದನ್ನ போறோம். We all went to heaven. ನಾನು சொல்ற டிஎஸ்எம் சர்ச்சுக்காரல ஒரே பைபிள் ಎಲ್ಲ ಸ್ಪ್ಲಿಟ್ ಆಗಿ ಮಾಡ್ತಾರೆ. And God will tell TSM church people split. அப்ப நான் ஒரு மூலை, நீங்க ஒரு மூலை, அவர் ஒரு மூலை, We இவர் ஒரு all மூலை, will be மூலை மூலை, scattered in different corners. நமக்கு தெரிஞ்சுங்க அந்த அங்கிள் இல்ல ஆண்டியே We இல்ல. don't know any known people with us. அட்லீஸ்ட் தெரிஞ்சுக்காத ரெண்டு வார்த்தை பேசி போலாம் At மீட்டிங்க. least known people are there, they'll speak on behalf of us. ಪರಲೋಕಕ್ಕೆ ಹೋದಾಗ ಅಟ್ಲೀಸ್ಟ್ ಪರಿಚಯ ರಾಜ ಜೊತೆ ಇದ್ರೆ ರಾಜ ಕಡೆ ಬೇಸಿ ಬೋಲ ಮೈಸೂರು ನಡೆಸಿ Known people are around us, we feel like at least we'll talk to that person.
person and go. ஆனா எவர்ல என்ன ஆச்சுன்னா அவளை பிரிச்சு அப்படி But in தூக்கிட்டு heaven, we are scattered. நீங்க ஒரு பக்கம் அவங்க அப்பா ஒரு பக்கம் அவங்க அம்மா ஒரு பக்கம் கூட யாரையும் No இருக்கு one is with, all are scattered. எல்லாம் தனித்தனியா இருக்கிறாங்க. All are individual. சுவீன் ಒಂಥರ எல்லாம் ಬೇರೆ ಬೇರೆ ಕಡೆ ಇದ್ದಾರೆ. All are in different sides. எனக்கு என்னன்னா சுவீன் கிருஷ்ணன் பேசலாம்னு நினைச்சாரு. And the sister Ellen thinks if Sunil is with me, I சுவீன் சார் என்ன பேசலாம்னு நினைச்சு. and he thinks vice versa. ஆனா இங்க பேசுறது யாருமே இல்ல. But no one is here to talk. அங்க வேற யாரும் புதுசா வந்தாங்க. Someone newly is Hello, there. nice to meet you brother. And they say, nice to meet you, brother. நீங்க பேசுவீங்களா என்ன Will பேசுவீங்க you தெரியல. talk or not? பாத்துல வேற. Because you don't know that. இப்பதான் ஃபர்ஸ்ட் டைம் பார்த்தது. First time you are seeing. என்ன பேச போறீங்க? What will you talk? சாப்பிட்டே கேக்குவீங்களா? Will you ask, did you have lunch? எவல சாப்பாடே இல்ல. Because there's no food there. குடிச்சீங்களா கேப்பீங்களா? Will you ask, did you drink something? குடிக்கிறதுக்கு ஒண்ணுமே இல்ல. Nothing is there to drink. ஏன் உடம்பு சரியில்லை கேப்பீங்களா? How are you? Will you ask? அங்க நோவே. There is no pain only there. கஷ்டமா இருக்குது இந்திங்களா கேட்டீங்களா? Is there any difficulty? Will you ask? ಅಲ್ಲಿ பரவாயில்லை கஷ்டம். There is no difficulties there. என்னத பேச போறீங்க? So what will you talk? அவங்க சரி நீங்க சொல்லுவீங்க. Both will laugh. நல்லா புரியுதுங்களா? நல்லா புரியுதா? அவங்க பேசுறது என்ன பேச போறீங்க? So what is there to talk? வேலை பத்தி பேசுவீங்களா? வேலை? Will you speak about job there? வேலையே இல்ல. No job there. என்னத பேச போறீங்க? So what to talk? சில பேர் என்ன பண்ணுவாங்கன்னா Some, ஜீசஸ் நல்லவரு. Jesus is so good. அவர் பத்தி ஜெனிசிஸ் புக்ல போட்டுருந்தாங்க. In Genesis it is written about அந்த him. எக்ஸோடஸ் புக்ல In போட்டுருந்தாங்க. Exodus he is like this. உங்களுக்கு பைபிள் தெரியலையே? You don't know Bible? ஆய் பாத்தீங்க. And you will listen. அவங்க சிரிப்பாங்க உங்களுக்கு தெரியல பைபிள் And இல்ல. they'll say, you don't know Bible? பெரிய உள்ள விட்டு யார் விட்டு? Who let you inside? போலீஸ்கார் வாப்பா ஏஞ்சல்ஸ். Angels come please. இவருக்கு யார் புதுசா வந்துக்கார உள்ள? Some newcomer is here. இவருக்கு இயேசு தெரியுமா? They know ஆனா Jesus. இயேசு பத்தி பைபிள்ல தெரியவே இல்லையா? But the person doesn't know about Jesus in the Bible. இவரு சண்டை போடுவாங்க. நீங்க தவிச்சுக்கல நீங்க சண்டை போடுவீங்க. And you go and fight them. எனக்கு இயேசு தெரியும். இயேசு தெரியும். You say, I know Jesus. அத சொல்லுப்பா பைபிள் எங்க சொல்லுப்பா? You tell in the Bible. ஆதி காணல இருக்குது. In Genesis. சொல்லு கொஞ்சம். Tell. அது மறந்துட்டேன். But I've forgotten. எக்ஸோடஸ்ல இருக்குது. In Exodus it's there. அது மறந்துட்டேன். But I've forgotten. இது 30 வருஷம் சர்ச்சில் உடைய என்ன படிச்சேன்? 30 years in the church, what did you learn? ஒண்ணுமே படிக்கலையா? I didn't learn anything. நினைச்சனா பாஸ்டர் வேலை நம்ம காசு கொடுத்தா மேல எட்டு வர சொன்னாரு. I thought it is pastor's job. I gave money, he'll bring me up. அத தசம கரெக்ட்டா போட்டு. So I put my tithe correctly. இப்போ நான் ஹெவனுக்கு அட்டா வந்துட்டேன் மேல. Now I am come to heaven. இப்போ அவங்க எல்லாம் எஜுகேட்டட் ஆகறாங்க எல்லாம் பைபிள் All எஜுகேட்டட். are Bible educated. இயேசு பத்தி பிரசங்கம் பண்றவங்க அங்க They பேசுறாங்க. preach about Jesus. They talk about Jesus. இயேசுவோட நீ பத்தி பேச போயான்ட்ட. You also go and talk about me, they say. உனக்கு பைபிள் தெரியலையே. But you don't know the Bible. என்னத பேச போற? What will you speak? ஏஞ்சல்ஸ் சொன்னா பேச பண்ணா. Angels are telling, go talk something. ஏஞ்சல்ஸ் என்ன மன்னிச்சு ஏஞ்சல்ஸ். You say, angels, please, I'm sorry. நான் சர்ச்சுக்கு போய் ஒண்ணும் படிக்காத I வந்துட்டேன். didn't learn anything in my church. ப்ளீஸ் forgive me. Please forgive me. அவசர என்னையே forgive கேக்குற? Why are you asking for பா இயேசு கிட்ட போல. Come, let's go to Jesus. இயேசு கிட்ட வா. Come to Jesus. ஐயோ நான் வர மாட்டேன். I won't come to Jesus. உங்ககிட்டயே பேச முடியாது. இயேசு கிட்ட வர I முடியாது. am unable to talk to you. How can I meet Jesus? அப்படியே எப்படி உங்களுக்கு? If that is the case, how will it be? ஒன்னும் சொல்ல மாட்டேங்கிறோம். சரி என்ன பண்ணுங்க? அப்படியே தண்ணி. நீங்க தான் அப்படியே என்ன பண்ணுங்க? என்ன பண்ணுங்க? சொல்ல மாட்டீங்களாப்பா? இந்த சர்ச் மாதிரி இருக்குன்னு நினைச்சாதீங்க. Don't think it will be like this church. அவருடைய ஜனங்கள் எஜுகேட்டட். His people should be educated. பரலோகத்தின் வேல்யூ அறிந்து கொள்ள அந்த பரலோக ராஜாவை பத்தி புரியணும். To know the value of kingdom of God, they should know the value of the king. ಪರಲೋಕಕ್ಕೆ ಹೋಗುವರು ಪರಲೋಕ ರಾಜ್ಯನ ಕುರಿತು ಚೆನ್ನಾಗಿ ತಿಳಿದಿರಬೇಕು. One who goes to heaven should know about the kingdom. ಅಮೆರಿಕ ಫ್ಲೈಟ್ ಏರಬರ ನೈಟ್ ಈಗ ರಾತ್ರಿ ನಾನು ಅಮೆರಿಕ ಫ್ಲೈಟ್ ಹತ್ತುತ್ತೇನೆ. ಟ್ರಂಪ್ ದಾ ಪ್ರೆಸಿಡೆಂಟ್ ಡೌಟ್ ಇದೆ ಬಿಗೋ. ಈಗ ನನಗೆ ಟ್ರಂಪ್ ಏನು ಪ್ರೆಸಿಡೆಂಟ್ ಅಂತ ಒಂದು ಡೌಟ್ ಇದ್ರೆ ಹೇಗಿರುತ್ತೆ? ನಾ ಪೋರ ಊರ್ಕ್ಕೆ ನಾ ಇಲ್ಲ ಅಂತ ತಿಳಿದಿದ್ದೆ ಬಿಗೋ. ನಾನು ಹೋಗುವಂತ ಒಂದು ಊರು ಇದೆಯಾ ಇಲ್ವಾ ಅಂತ ತಿಳ್ಕೊಂಡಿದ್ದೆ. ಕೂತ ಊರ್ ಕರ್ನಲ್ಲಿ ಬೇರೆ ಊರ್ ಕಾಣುತ್ತಲ್ಲ ಬಿಗೋ. ಕರೆದಿರುವಂತ ಮನುಷ್ಯ ಆ ಊರವರ ಇಲ್ಲ ಬೇರೆ ಊರವರ ಅಂದಿದ್ರೆ ಹೇಗಿರ್ತಿತ್ತು? ನಾನು ಬಂಗಾರ ಲ್ಯಾಂಡ್ ಆಯ್ತು. ನನ್ನಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ಅವರ ಯಾರು ತೆರಲೇ ಇருக்கு. ಯಾರು ಅಂತಾನೆ ಗೊತ್ತಿಲ್ಲ. அப்படியே ನಿನ್ನೆ ಇಂದ ನಾನು ಸುಮ್ಮನೆ ನನ್ನಲ್ಲಿ ಯಾರು ಬರಾದ ಪೋನ ಯಾರು ಬಂದಿಲ್ಲ. ಕತೆ ಹೇಗಿರುತ್ತೆ? ನಮ್ಮ ಇಂಡಿಯಾ ಮಾದಿ ಯಾರು ಇನ್ಬಿಟ್ಟು ಕರೆಸಿಕೊಂಡಲ್ಲ ಇಂಡಿಯಾ ಮಾದಿ. ನಮ್ಮ ಇಂಡಿಯಾ ತರ ಯಾರಾದ್ರೂ ಕರ್ಕೊಂಡು ಹೋಗಿ ಕೂರಿಸ್ತಾರ ಅಲ್ಲಿ? ಹಂಗೆಲ್ಲ ಯಾರು ಕಂಟಿನ್ಯೂ ಮಾಡಿ ಅಲ್ಲಿ ಯಾರು ಯಾರನ್ನ ನೋಡಲ್ಲ. ವೇಲಿಗೆ ಬರೋರು ಅದು 10 ಮಣಿದ ಅವರ 5 ಗಂಟೆಗೆ ಹೋದವರು 11 ಗಂಟೆಗೆ ಬರ್ತಾರೆ. ಜನಗಳೇ ಇಲ್ಲ. ಜನ ಇಲ್ಲ. ಎಲ್ಲ ಕಾಲ್ ಬ್ಯೂಟಿಫುಲ್ ಪಾರ್ಕ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಪಾರ್ಕ್ ಎಲ್ಲ, ಆದ್ರೆ ಜನ ಇರಲ್ಲ. வீடு பெரிய பெரிய வீடு வீட்ல யாருமே ದೊಡ್ಡ ದೊಡ್ಡ ಮನೆ ಇರುತ್ತೆ, ಮನೆಯಲ್ಲಿ ಜನ ಇರಲ್ಲ. ಎಲ್ಲ ಆಫೀಸ್ ಉள்ள இருப்பாங்க. ಎಲ್ಲರೂ ಆಫೀಸ್ ಅಲ್ಲಿ ಇರ್ತಾರೆ. ಯಾರು ಒಕ್ಕ ನಿಮಿಷ ಅಲೋ ಜೋಡಿದ್ರೆ ಟೈಮ್ ಇಲ್ಲ ಅವರಿಗೆ. ಯಾರಿಗೂ ಹಲೋ ಅಂತ ಮಾತಾಡಿ ನಾವು போய் ಏರ್ಪೋರ್ಟ್ ಅಲ್ಲಿ ನಿಂತಿರಬೇಕು. ಅಲ್ಲಿ ಹೋಗಿ ಏರ್ಪೋರ್ಟ್ ಅಲ್ಲಿ ಉள்ள ಹೋಗಿ ಎಂತ ಬಿಟ್ಟು ಹೋವೆ. ಒಳಗೆ ಹೋಗ್ಲಿಕ್ಕೆ ನಾನು ಹೇಗೆ ಯಾರನ್ನ ಮೀಟ್ ಮಾಡಿದೆ? ಯಾರನ್ನ ಭೇಟಿ ಮಾಡೋದು?
ಇದನ್ನ ಅಮೆರಿಕ ಬಗ್ಗೆ ಒಳ್ಳೆ ತೆರಲ ಯಾಕಂದ್ರೆ ಅಮೆರಿಕ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಅದೇ ಮಾದಿ ನಾನು ಫಾರಿನ್ ಬಗ್ಗೆ ನಮ್ಮ ಪರಲೋಕ ಬಗ್ಗೆ ಅದೇ ರೀತಿ ನಂಗೆ ಪರಲೋಕದ ಬಗ್ಗೆ ಏನು ಗೊತ್ತಿಲ್ಲ. ಪರಲೋಕ ರಾಜಾಪತಿ ಪರಲೋಕದ ರಾಜನ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರೆ ಅರ್ಥ ಆಯ್ತು. ಕಡೆಸಿ ಕೊನೆಯದಾಗ ಏನ್ ಹೇಳಲಿಕ್ಕೆ ಇಷ್ಟ, ಪರಲೋಕಕ್ಕೆ ಹೋಗಬೇಕು ಅನ್ನೋರು ಯೇಸು ಸ್ವಾಮಿ ಕುರಿತು ಚೆನ್ನಾಗಿ ಬಲ್ಲವರಾಗಿ. One who wants to go to heaven should know about Jesus. இந்த பாரப என்ன காட்டுது? ಈ ಸಾಮ್ಯ ಏನ್ ತೋರಿಸುತ್ತೆ? இப்படியே அப்படி எப்படியே அசிங்க வந்திருப்பானே. ಹೇಗೋ ಹಾಗೋ ಹೇಗೋ ಯೇಸು ಹತ್ರ ಬಂದ ಅವನ ಕಂಡುಪಿಡಿಸಿடு. ಅವರನ್ನ ಕಂಡುಕೊಂಡ್ಬಿಡು. ಅವರನ್ನೆಲ್ಲ ಕಂಡುಪಿಡಿಸಿದ ಮೇಲೆ ಅವರನ್ನ ಚೆನ್ನಾಗಿ ಅರ್ಥಕೊಂಡು ಮೇಲೆ ಹೋಗ್ಬೇಕು. ಮೇಲೆ ಬಿಟ್ಟು ಡೂಪ್ಲಿಕೇಟ್ ಯೇಸು ಅವರೇ ನಂಬಿಡಲಿ. ಹೋಗಿ ಡೂಪ್ಲಿಕೇಟ್ ಯಾರಾದ್ರೂ ಬಂದ್ರೆ ಅವ್ರನ್ನ ಯೇಸು ಅಂತ ನಂಬಿಡಬಾರ್ದು. ಅವ ಯೇಸು ತಾ ಇವರು ಕಂಡುಪಿಡಿಕಲ್ಲ. ಯೇಸುವೇ ಅವರು ಅಂತ ಕಂಡುಹಿಡಿಬೇಕಂದ್ರೆ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅದಕ್ಕೆ ನೀವು ಬೈಬಲ್ ಓದಿ. ಅದಕ್ಕೆ ಬೈಬಲ್ ಅನ್ನ ಓದಬೇಕು. ನೀವು ಬಿಸ್ನೆಸ್ ಮ್ಯಾನ್ ಆಗಬೇಡ. ನೀವು ಬಿಸ್ನೆಸ್ ಮ್ಯಾನ್ ಆಗ್ಬಿಡಬಾರ್ದು. ಬೈಬಲ್ ಯೇಸು ಎಲ್ಲ தெரிஞ்சிರೋ ಬಿಸ್ನೆಸ್ ಮ್ಯಾನ್. ಕಾಮನ್ ಬಿಸ್ನೆಸ್ ಮ್ಯಾನ್ ಆಗಬಾರ್ದು. ಬೈಬಲ್ ಅಲ್ಲಿ ಯೇಸುವನ್ನ ಚೆನ್ನಾಗಿ ತಿಳಿದಿರುವಂತ ಒಂದು ಎಕ್ಸ್ಪರ್ಟ್ ಬಿಸ್ನೆಸ್ ಮ್ಯಾನ್ ಆಗಬೇಕು. ரொம்ப துக்கமான காரியங்களை ஜெபிக்கிறதுக்காக ನೀವೆಲ್ಲ ಪ್ರಾರ್ಥಿಸಬೇಕು. ಇಷ್ಟ ಬಂದವರೆಲ್ಲ ಪಾಸ್ಟ್ ಆಯ್ತಾங்க. ಇಷ್ಟ ಬಂದವರೆಲ್ಲ ಪಾಸ್ಟ್ ಆಗ್ಬಿಟ್ರು. ಇಷ್ಟ ಬಂದವರೆಲ್ಲರೂ ಪಾಸ್ಟ್ ಆಯ್ತಾங்க. ಇಷ್ಟ ಆದವರೆಲ್ಲ ಪಾಸ್ಟ್ ಆಗ್ಬಿಟ್ರು. ಏ ಪಾಸ್ಟ್ ಆಗೋದು ಐಡಿಯಾವೇ ಇಲ್ಲ. ಅವರಿಗೆ ಗೊತ್ತಿಲ್ಲ ಯಾಕೆ ಪಾಸ್ಟ್ ಆದ್ರು ಅಂತ. ಸುಮ್ಮನೆ ಕಾಸು ಕಲೆಕ್ಟ್ ಮಾಡೋದಕ್ಕೆಲ್ಲ ಮಾಡಿ ಹಣಕ್ಕಾಗಿ ಜನ ಬದಲಾದ್ರು. ಸಭೆ ಎದುತ್ತಲ್ಲ, ಸಭೆ ಎದು ಯಾವುದು ನಿಜ ಸಭೆ ಅಂತಾನೆ ಗೊತ್ತಾಗಲ್ಲ. ಸೇವೆ ಎಲ್ಲರೂ ಮಾಡ್ಬೋದು. ಮಿನಿಸ್ಟ್ರಿ ಕ್ಯಾನ್ ಬಿ ಡನ್ ಬೈ ಆಲ್. ಊಳಿತೆ ಎಲ್ಲರೂ ಸೇವೆ ಸೇವೆ ಎಲ್ಲರೂ ಮಾಡಬಹುದು. ಸಭೆ ಎಲ್ಲರೂ ಮಾಡಬಹುದು. ಆದ್ರೆ ಸಭೆ ಎಲ್ಲರೂ ಮಾಡ್ಲಿಕ್ಕಾಗಲ್ಲ. ನನಗೆ ಯಾರು ಏನು ಬಟ್ ಟುಡೇ ಹೂ ವಾಟ್ ವಿ ಡೋಂಟ್ ನೋ. ನಾನು ಮುಗಿಸ್ಬಿಟ್ಟೆ. ಐ ಕನ್ಕ್ಲೂಡ್. ಈ ಪಾಠ ಹೇಳುತ್ತೆ, ಈ ಸಾಮ್ಯ ಏನ್ ಹೇಳುತ್ತೆ? ಗಾಬಿಶ್. ಗಾಬಿಶ್. ಗಾಬಿಶ್ ಅಂದ್ರೆ ಗಾಬಿಶ್ ಮೀನ್ಸ್ ಮುತ್ತು. ಪರ್ಲ್. ಮಾರ್ಗರೈಟ್ಸ್. ಮಾರ್ಗರೈಟ್ಸ್ ಅಂದ್ರೆ ಮುತ್ತು. ಈಗ ಹೇಳಿದ್ದು ಗ್ರೀಕ್ ಅಲ್ಲಿ. ನಾವು ಮಾರ್ಗರೈಟ್ಸ್ ಇಸ್ ಗ್ರೀಕ್. ಗಾಬಿಶ್ ಅಂದ್ರೆ ಹೀಬ್ರೂ. And Gabish is Hebrew. ಅರ್ಥ ಆಗಿಲ್ಲ ಅಂದ್ರೆ ಹೈಲಿ ಪ್ರೈಸ್ಡ್ ಜಮ್. It means highly prized gem. ಲೋಕದಲ್ಲಿ ಯೇಸು ಕ್ರಿಸ್ತನಿಗೆ ಸಮಾನನಾಗಿ ಒಬ್ರು ಕೂಡ No one is equivalent to Jesus in this world. ಅವರನ್ನ ಅತ್ಯುನ್ನತ ಸ್ಥಾನಕ್ಕೆ ಪರಲೋಕದಲ್ಲಿ ಇಡಲಾಗಿದೆ. He is placed in the heaven to the highest rank. ಅವರನ್ನ ತಿಳಿಯದ ವ್ಯಕ್ತಿಗೆ ಪರಲೋಕ ಸಿಗೋದಿಲ್ಲ. One who doesn't know him cannot find heaven. ಅವರನ್ನು ತಿಳಿಯಬೇಕು ಅಂತೇಳಿ ಈ ಸತ್ಯವೇದ ನಮ್ಮ ಕೈಗೆ ಕೊಡುತ್ತೆ. You have to know him, so only the ಈ scripture. ಸತ್ಯವೇದ ಅವರ ಬಗ್ಗೆಯೇ ಮಾತಾಡ್ತದೆ. The scripture speaks about him. ಅವರ ಬಗ್ಗೆಯೇ ಮಾತಾಡ್ತದೆ. It speaks about him. ಒಂದೊಂದು ವಾಕ್ಯದಲ್ಲಿಯೂ ಕೂಡ ಯೇಸು ಇದ್ದಾನೆ. In each and every verse, Jesus is there. ನಮ್ಮ ಭಾಷೆಗಳೆಲ್ಲ ಹೀಬ್ರೂ ಭಾಷೆ. Not in our language, whereas in ಒಂದೊಂದು ವಾಕ್ಯದಲ್ಲ ಅಲ್ಲೆಲ್ಲ ಯೇಸು. in each and every verse, Jesus is there. ನಾವು ಯೇಸುವನ್ನು ಅರಿಯುವಂತದನ್ನ ನಾವು ಮಾಡಬೇಕು. So we need to know Jesus. ನಮ್ಮ ಯೇಸು ಇನ್ಮೇಲೆಲ್ಲ ಪುರಿದು We need to know Jesus. ಯೇಸುವನ್ನೆಲ್ಲ ಅರಿಯಾದವನು ಕ್ರಿಸ್ತನಾಗ முடியாது. One who doesn't know Jesus cannot become Christian. வைஃப் நம்புறாங்கன்னு சொல்லி ஹஸ்பண்ட் பரலோக போக முடியாது. Just because wife believes, husband cannot go off to heaven. ತಂದೆ ತಾಯಿ ನಂಬುದ್ರು ಅಂತ ಹೇಳಿ ಮಕ್ಕಳು ಪರಲೋಕ ಆಗಲ್ಲ. Just because parents believe, children cannot go to heaven. அது உங்க பசங்களுக்கு நீங்க ஜீசஸ் பத்தி எஜுகேட் பண்ணணும். So you need to educate your children about Jesus. நீங்க மாத்திர பரலோக போய் உங்க பசங்க போவே Or போவாங்க. else you will go to heaven and your children will not உங்க go. பசங்களை நீங்க எஜுகேட் பண்றது ரொம்ப ரொம்ப So முக்கியம். you need to educate your children. நீங்க சாப்பாடு கொடுக்கறபடி இயேசுவை கொடுக்கணும். Like you give food, you have to give Jesus. சாப்பாடு கொடுக்கறபடி உங்க பசங்களுக்கு இயேசு பத்தி சொல்லி கொடுக்கணும். Like giving food, you need to teach about உங்க Jesus. பசங்க பைபிள் படிச்சு பாடி துதிச்சு ஆராதிக்கிறதுக்கு நல்ல இன்ட்ரெஸ்ட் கொடுக்கணும். And your children should praise God, read Bible and worship. You should create them like உங்க that. பசங்களுக்கு டிவில நல்லா பார்க்க விட்டுட்டு நீங்க பிரேயர் பண்ணி உட்கார்ந்தா நல்லா இருக்காது. If your children are busy watching TV and you are praying, it is not good. எனக்கு டிஸ்டர்பன்ஸ் ஆகுது என்ன பண்ணி போட்டு விட்டாங்க அவன் நிறைய போவா நீ பரலோக போவ. And if you say you are a disturbance to me, you do whatever you want, then he will go to hell and you will go to heaven. செக் பண்ணிக்கோங்க யார் யார் என்னன்னு பாருங்க. Check who is what. நீங்க பிரேயர் பண்ணுங்க ஹஸ்பண்ட் டிவி பார்த்து உட்கார்ந்தா பரலோக அவன் நரகத்தை போட If you விட்டுறக்கூடாது. are praying, your husband is watching TV busy, don't let him அவர் go. சொல்லணும் காலை முடிஞ்சிட்டு பா செத்த நரகத்தை போயிடுவே நீ. And you should tell, if you die, you will go to hell. அதுக்கு நீ நரக போக கூடாது. எனக்கு So ரொம்ப don't ஆசை go இருக்குது to hell. பரலோக I want வரணும். you to come to heaven. டிவியை பந்த் பண்ணிட்டு பாப்பா பிரேயர் பார்க்க. Switch off the TV and come for prayer. இயேசுவே தெரிஞ்சு. Know Jesus.
இயேசுவை தெரியாதவங்களுக்கு பரலோகத்துல One இடம் who இல்லை. doesn't know Jesus has no place in அதனால தான் பவுல் சொன்னாரு இயேசுவை Paul says, அறிகிற அறிவு இருக்கிற I need the knowledge of knowing Jesus. ಯೇಸುವನ್ನು ಅರಿಯುವ ಆ ಅರಿವು ನನಗೆ ಬೇಕು. I need the knowledge of knowing ಇನ್ನು Jesus. ಯೇಸುವನ್ನು ಚೆನ್ನಾಗಿ ಅರಿಯಬೇಕು. I need to know Jesus still more. நல்ல இயேசுவை புரியணும். You need to understand him அவர் well. காயங்களை பத்தி You புரியணும். need to know about his அவர் wounds. தலைமையில இருக்கிற முள்ள பத்தி You need to புரியணும். know about the thorns on his அவர் head. கைகளுக்கு அடிக்கப்பட்ட ஆணிகளை You பத்தி need to புரியணும். know about the அவர் சுமந்த nails. சிலுவை பத்தி புரியணும். Know about the cross. அவர் சிந்தின ரத்தத்தை பத்தி புரியணும். Know about the blood that அவர் he சிலுவையில shed. உயிர் கொடுத்ததை பத்தி And புரியணும். you need to know about the life அவர் that யார் he என்பது புரியணும். who he is. You need to know. அவரை புரிந்து கொள்ளாத போனா If you don't know him, பரலோக ராஜ்யத்துக்குள்ள போக முடியாது. you cannot enter into the kingdom. என்ட்ரன்ஸ் டிக்கெட் டு ஹெவன் என்னவா? What is the entrance ticket to heaven? நோயிங் ஜீசஸ். Knowing Jesus. இயேசு ಗೊತ್ತಿಲ್ಲ If you don't know Jesus, பரலೋಕದಲ್ಲಿ ಎಂಟ್ರೆನ್ಸ್ கிடையாது. there is no entrance in the heaven. இயேசு ಗೊತ್ತಿರಬೇಕು. You need to know him. கபாப் நல்லா பண்றேன் I'll cook kebab nicely. அவங்களுக்கு எல்லாம் பரலோகம் இல்லை. No heaven for பிரியாணி நல்லா பண்றேன் I'll cook biryani அவங்களுக்கு well. எல்லாம் இல்லை. No heaven. இயேசு நல்லா தெரியும். You should know Jesus. இயேசு ಗೊತ್ತಿರೋರಿಗೆ ಮಾತ್ರವೇ பரலோகம். Only those who know Jesus, they will get the kingdom. சொல்லுங்க. ஏதாவது ஒன்று செய்வோம் குடும்பத்தை யார் ரட்சிக்கப்படல உங்களுக்காக. You need to do something for your family who are not saved. அக்கா தங்க யார் ரட்சணை Your வந்தது. siblings who are not saved. ஒன்னு நீங்களே பைபிள் படிக்க நினைக்கிறீங்களா? You might not be reading சும்மா Bible வேலைக்கு போய் வந்துக்கிற வேலைக்கு போய் Simply காசை going, கொடுத்துட்டு சர்ச்சில் வந்து ஆன்னு சொல்லிட்டு போய் and coming to church and making noise and sleeping நீ here. கிறிஸ்துவனே இல்ல. You're not a நீ Christian. உனக்கு ஒரு பைபிள் இருக்கணும். You should have ನೀ a Bible. ಬೈಬಲ್ ಪಡಿക്കണം. You should ನೀನು read Bible. ಬೈಬಲ್ ಓದಬೇಕು. You should ನೀನು read ಒಂದು Bible. ಬೈಬಲ್ ಇರಬೇಕು. You should have ಬೈಬಲ್ Bible. ನೀ ಕಲಿಬೇಕು. You should learn. ಬೈಬಲ್ ಸತ್ಯ ತಿಳಿಯಬೇಕು. You should know. ಯೇಸುವನ್ನು ಚೆನ್ನಾಗಿ You ಅರಿಯಬೇಕು. should know Jesus. ನಾನು ಮಾತ್ರ ಅಲ್ಲ, ನೀವು ಹಂಗೆ. It's not only me, even you ಎವ್ರಿ should know. ಬಿಲೀವರ್ ಈಸ್ ಎ ವರ್ಕರ್ ಆಫ್ ಗಾಡ್. Every believer is the worker of God. ஒவ்வொரு விசுவாசியும் இயேசுவுடைய வேலை செய்கிற வேலைக்காரன். Each and every believer is the servant of God. அப்படி நம்ம இயேசுவை நல்லா புரியும். Like that we should know Jesus. ஆனா எனக்கு பெரிய ப்ராப்ளம் சர்ச்சஸ்ல இயேசுவே தெரியாது. But today the big problem in churches, they don't know Jesus. எல்லாரும் அந்த பாஸ்டர் மேல அப்படியே கை வச்சு வேண்டியது. Everyone rely on pastor. பாஸ்டர் கீழ விழுந்தா மேல கீழ விழுந்து போறாங்க. If pastor is fallen down, everyone will fall. ஏன்னா எல்லாம் பாஸ்டர் மேல டிபெண்ட். Because all are dependent on pastor. பாஸ்டர் பாஸ்டர் Pastor will take care. Pastor will take care. What? பாஸ்டர் இயேசு. Is Jesus pastor is Jesus? இயேசு then? இயேசு தான் பாஸ்டர் உங்க மாதிரி. Jesus is Jesus and pastor is an ordinary person. பாஸ்டர் like டிபೆಂಡ್ you. ಮಾಡಿದಾದೀಗ. Don't depend on your பாஸ்டர் pastor. டிபೆಂಡ್ ಮಾಡ್ಕೋಬೇಡಿ. Don't depend on your pastors. ஜீசஸ் மேல டிபೆಂಡ್. Depend on Jesus. எனக்கு நீ கௌரவ கொடுக்காதீங்க. Do not honor me. இயேசுவிಗೆ ಗೌರವ. Honor Jesus. இந்த பரவ என்ன சொல்லுது? This parable இயேசுவை says, நல்ல ஒரு முத்தை போல அறிந்து you should know Jesus as a valuable pearl. ஏன்னா பரலோகத்துக்கு போறீங்க. Because you go to heaven, பரலோக ராஜா யாருன்னு தெரியணும். you should know is the king of that heaven. அவருடைய வேல்யூ தெரியணும். You should know the value. உங்களை அவர் சம்பாதிச்சிருக்காருன்னா He has earned you. அந்த சம்பாதிச்ச தேவன் தெரியணும் உங்களுக்கு. You should know that God who has earned you. ನಿಮ್ಮನ್ನು ಪರಲೋಕಕ್ಕೆ ಸಂಪಾದನೆ ಮಾಡ್ಕೊಂಡವರು. If he has earned you for the heaven, ಸಂಪಾದಿಸಿಕೊಂಡ ದೇವರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು. you should know about God who has earned you. ಅದೊಂದು ಪ್ಯಾರಬಲ್ ಅವರ ಬಗ್ಗೆ നല്ല. So this parable tells you should know about him. ஆனால் டிக் பண்ணு டெய்லி பைபிளை படிச்சு புரியும். You need to dig about Bible every day. ராமன் ஹalleluya. Say amen, hallelujah.